52ನೇ ಲೀಲಾಜಾಲನೆ ಹೆಸರಿಗೆ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಸರ್ ಅವರು ತಗೊಂಡಿರತಕ್ಕಂಥ ಶೀರ್ಷಿಕೆ ಉತ್ಸಾಹ ವಿಷಯದ ಭಾಗ 1ನೇ ನಿರೂಪಣೆ ಇವತ್ತಾಗಲಿಕ್ಕಿದೆ. ಅಂದರೆ ಈ ಕುರಿತಾಗಿ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಳ್ಳೋದಿದೆ ಅನ್ನೋದನ್ನು ಈ ಒಂದು ಭಾಗ 1 ಅನ್ನೋದರೊಳಗೆ ಸೂಚನೆ ಇದೆ. ಉತ್ಸಾಹ ನಮ್ಮ ಒಳಗೆ ಮೂಡೋದಾದರೂ ಕೂಡ ಅದಕ್ಕೆ ಕಾರಣ ಯಾವುದು, ಹೊರಗಡೆಯಿಂದನೋ ಅಥವಾ ಅಂತಃಪ್ರೇರಣೆನೋ, ಜೊತೆಗೆ ಉತ್ಸಾಹ ಎಷ್ಟರ ಮಟ್ಟಿಗೆ ಒಳ್ಳೆಯದು, ಉತ್ಸಾಹ ತುಂಬ ಇದ್ದರೆ ಏನು, ಅಥವಾ ಉತ್ಸಾಹ ಬತ್ತೋದ್ರೆ ಹೇಗೆ, ಇಂಥ ಸಾಕಷ್ಟು ಕುತೂಹಲಕಾರಿಯಾದಂಥ ಸಂಗತಿಗಳು ನಮಗೆ ಬಹುಶಃ ಪ್ರಯೋಜನಕಾರಿಯಾದಂಥ ವಿಷಯಗಳ ಕುರಿತು ಸರ್ ಅವರು ಬೆಳಕು ಚೆಲ್ಲಿಕ್ಕಿದ್ದಾರೆ. ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವರಿಗೂ ಸ್ವಾಗತ ಕೋರ್ತಾ ಉಪನ್ಯಾಸ ಪ್ರಾರಂಭಿಸಬೇಕಂತ ಸರ್ ಹತ್ರ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಉತ್ಸಾಹವನ್ನು ಕುರಿತು ಉತ್ಸಾಹದಿಂದ ಬಂದಿರುವ ತಮ್ಮೆಲ್ಲರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರ. ನೀವು ಬಂದಿರುವುದೇ ಉತ್ಸಾಹದ ಸೆಲೆಯನ್ನ ಸೂಚಿಸುತ್ತೆ. ಏನಂದ್ರೆ ಭರವಸೆ ಇದ್ದಾಗ ಉತ್ಸಾಹ ಇರುತ್ತೆ, ಆ ಭರವಸೆ ಕಳೆದೋದ್ರೆ ಉತ್ಸಾಹ ಹೊರಟೋಗುತ್ತೆ. ಪಾಲಿಟಿಕ್ಸ್ ಇಸ್ ದಿ ಲಾಸ್ಟ್ ರಿಸಲ್ಟ್ ಆಫ್ ಎ ಸ್ಕೌಂಡ್ರಲ್ ಅಂತ ಒಂದ್ಸರಿ ಬರ್ನಾಡ್ ಶಾ ತುಂಬಾ ಹತಾಶೆಯಿಂದ ಹೇಳಿದ್ರು. ಹಾಗೆ ನಮ್ಮ ಕಾರ್ಯಕ್ರಮ ನಮ್ಮ ಕೇಳುಗರಿಗೆ ಲಾಸ್ಟ್ ರಿಸಲ್ಟ್ ಆಗಿದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೂ ಪರವಾಗಿಲ್ಲ, ಲಾಸ್ಟ್ ರಿಸಲ್ಟ್ ಆಗಾರು ಬರ್ತಿದಾರಲ್ಲ ಅನ್ನೋ ಹೀನ ಸ್ಥಿತಿಲಿ ನಾನು ಈಗಿರ್ಬೇಕಾಗಿದೆ. ಅದು ಸಮಾಜದ ವಾಸ್ತವ. ಇರ್ಲಿ ಬಿಡಿ, ಅವ್ರವ್ರ ಆಯ್ಕೆ, ಅವ್ರವ್ರ ಸ್ವಾತಂತ್ರ್ಯ. ಈಗ ಉತ್ಸಾಹ ಕುರಿತಂತೆ ಅನೇಕ ಸ್ವಾರಸ್ಯಕರ ಸಂಗತಿಗಳಿವೆ. ಅದನ್ನ ನಾನು ಪಟ್ಟಿ ಮಾಡ್ತಾ ಹೋದರೆ ಎಷ್ಟು ಆಶ್ಚರ್ಯ ಹುಟ್ಟಿಸುತ್ತೆ ಅಂತಂದ್ರೆ ತುಂಬಾ ಮುಖ್ಯವಾದ್ದು. ಉತ್ಸಾಹ ಅನ್ನೋದನ್ನ ಚಲನೆಗೆ ಜೋಡಿಸ್ಬೋದು. ಈಗ ಉದಾಹರಣೆಗೆ ಭೌತ ವಿಜ್ಞಾನಿಗೆ ಉತ್ಸಾಹ ಅಂದ್ರೆ ಏನು ಅಂತಂದ್ರೆ ಅವನು ಆವೇಗ ಅಂತ ಹೇಳ್ತಾನೆ. ಆವೇಗ ಅಂದ್ರೆ ಏನು? ಆವೇಗ ಅಂದ್ರೆ ವೇಗ ಮತ್ತು ದ್ರವ್ಯರಾಶಿ ಎರಡರ ಗುಣಲಬ್ಧ. ಆವೇಗ ಅಂದ್ರೆ ಮೊಮೆಂಟಮ್ ಅಂತ ಹೇಳ್ತಾರಲ್ಲ, ಹಾಗೆ ದಿ ಪ್ರೋಗ್ರಾಮ್ ಗೈನ್ಡ್ ಮೊಮೆಂಟಮ್ ಅಂತಾನು ಕೂಡ ನಾವು ಇಂಗ್ಲಿಷ್ ನಲ್ಲಿ ಆ ಪದನ ಬಳಸೋದುಂಟು. ಹಾಗಾಗಿ ಉತ್ಸಾಹ ಅನ್ನೋದು ಚಲನೆಗೆ ಸಂಬಂಧಪಟ್ಟದ್ದು ಅನ್ನೋದು ಸ್ಪಷ್ಟವಾಯಿತು. ಮೊಮೆಂಟಮ್ ಜಾಸ್ತಿ ಆಯ್ತು ಅಂದ್ರೆ ಏನಂತ ಅರ್ಥ ಅಂದ್ರೆ ಆ ವೇಗವೂ ಜಾಸ್ತಿ ಆಯ್ತು, ಜೊತೆಗೆ ಆ ಅದು ವೇಗ ಯಾವುದು ತುಂಬಾ ಭಾರವಾದ್ದು ಇನ್ನೂ ವೇಗವಾಗಿ ನಡೆದ್ರೆ ಅವಾಗ ಮೊಮೆಂಟಮ್ ಇನ್ನೂ ಜಾಸ್ತಿ. ಒಂದು ಉದಾಹರಣೆ ಕೊಡ್ಬೇಕು ಅನ್ನೋದಾದ್ರೆ, ಒಂದು ಸ್ಕೂಟ್ರಲ್ಲಿ ನೀವು ಎಷ್ಟೇ ವೇಗವಾಗಿ ಹೋದ್ರೂ ಕೂಡ ನಿಧಾನವಾಗಿ ಹೋಗ್ತಿರೋ ಲಾರಿ ಮೇಲೆ ಡಿಕ್ಕಿ ಹೊಡೆದ್ರೆ ಸ್ಕೂಟರ್ ದೂರ ಹೋಗಿ ಬೀಳುತ್ತೆ ಹೊರತು ಲಾರಿಗೆ ಏನು ತೊಂದರೆ ಆಗೋದಿಲ್ಲ. ಹಾಗಾದ್ರೆ ವೇಗ ಯಾವ್ದ್ರದ್ದು ಜಾಸ್ತಿ? ಸ್ಕೂಟರ್ ಜಾಸ್ತಿ. ಆದ್ರೆ ಇದು ಲಾರಿ ವೇಗವಾಗಿ ಹೋಗ್ತಿಲ್ದೇ ಇದ್ರು ಅದು ಯಾಕೆ ಜಾಸ್ತಿ? ಅದಕ್ಕೆ ತಳ್ಳೋ ಶಕ್ತಿ ಹೇಗೆ ಬಂತು? ಅದಕ್ಕೆ ದ್ರವ್ಯರಾಶಿ ಜಾಸ್ತಿ. ಅದಕ್ಕೇನೆ ಭೌತ ವಿಜ್ಞಾನದಲ್ಲಿ ಉತ್ಸಾಹಕ್ಕೆ ಸಮಾಂತರವಾದದ್ದನ್ನ ಆವೇಗ ಅಂತ ಕರೀತಾರೆ. ಆವೇಗ ಅಂದ್ರೆ ಅವೆರಡನ್ನು ಗುಣಿಸಿ ನೋಡಿದ್ರೆ ಆವೇಗ ಯಾವ್ದಕ್ಕೆ ಜಾಸ್ತಿ? ಬರೇ ವೇಗದ ಮೇಲೆ ಅವಲಂಬಿಸಿಲ್ಲ, ಎಷ್ಟು ಭಾರವಾದದ್ದು ಎಷ್ಟು ವೇಗವಾಗಿ ಹೋಗ್ತಾ ಇದೆ ಅನ್ನೋ ಗುಣಲಬ್ಧದ ಮೇಲೆ ಅವಲಂಬಿಸಿರೋದ್ರಿಂದ ಲಾರಿಗೆ ವೇಗ ಕಡಿಮೆ ಇದ್ರು ಆವೇಗ ಜಾಸ್ತಿ, ಆದ್ರೆ ಸ್ಕೂಟ್ರಿಗೆ ವೇಗ ಜಾಸ್ತಿ ಇದ್ರು ಆವೇಗ ಕಡಿಮೆ. ಆದ್ದರಿಂದ ಮೊಮೆಂಟಮ್ ಅಂತ ಹೇಳ್ಬೋದು. ಮೊಮೆಂಟಮ್ ಅಲ್ಲಿ ವೇಗ ಅನ್ನೋದು ಇದೆ, ಮಾಸ್ ಅನ್ನೋದು ಇದೆ. ಆದ್ರಿಂದ ಭೌತಶಾಸ್ತ್ರದ ದೃಷ್ಟಿಯಿಂದ ನಾನು ಉತ್ಸಾಹವನ್ನ ಮೊದಲು ನಿಮ್ಮ ಮುಂದೆ ಇಟ್ಟೆ. ಯಾಕೆ ಅಂತಂದ್ರೆ ಭೌತಶಾಸ್ತ್ರವನ್ನ ಆಳವಾಗಿ ಅಧ್ಯಯನ ಮಾಡಿರೋರು ಇಲ್ಲದೆ ಇರೋದ್ರಿಂದ ಮೂಲಭೂತವಾಗಿ ಅದಕ್ಕೆ ಸಮಾಂತರವಾದದ್ದು ಆವೇಗ ಅಂತ. ಆವೇಗ ಅಂತ ಹೇಳ್ತಿದ್ದ ಹಾಗೇನೆ ಆವೇಶ ಅನ್ನೋ ಪದನು ಜ್ಞಾಪಕ ಬರುತ್ತೆ, ಇಮೋಷನ್ ಅನ್ನುವಂಥದ್ದು ಜ್ಞಾಪಕ ಬರುತ್ತೆ, ಅಥವಾ ಉದ್ವೇಗ ಅಂತಾನು ಒಂದು ಪದ ಜ್ಞಾಪಕ ಬರುತ್ತೆ. ಆವೇಶ ಉದ್ವೇಗಕ್ಕೂ ಉತ್ಸಾಹಕ್ಕೂ ಏನ್ ಸಂಬಂಧ? ಹೇಗದು ಅಂತಂದ್ರೆ, ಉತ್ಸಾಹ ಯಾವ ಕೆಲಸದ ಮೇಲೆ ಬೇಕಾದ್ರೂ ಆಗ್ಬಹುದು. ಮನೇಲಿ ನಾನು ನಿತ್ಯ ಮಾಡೋ ಕೆಲಸದಲ್ಲೇ ಉತ್ಸಾಹ ಬರ್ಬಹುದು, ಬರ್ದೇನು ಒಳ್ಳೆ ಶ್ರೇಷ್ಠವಾದ ಕೆಲಸಕ್ಕೂ ಉತ್ಸಾಹ ಬರ್ದೇ ಇರಬಹುದು.
ಅದರಿಂದ ಉತ್ಸಾಹ ಅನ್ನುವಂಥದ್ದು ಯಾವ ಕೆಲಸವನ್ನು ಕುರಿತು ಅನ್ನೋದ್ರ ಮೇಲೂ ಅವಲಂಬಿಸಿದೆ, ನಮ್ಮ ಅಭಿರುಚಿ ಏನು ಅನ್ನೋದ್ರ ಮೇಲೂ ಅವಲಂಬಿಸಿದೆ. ಅದು ಕೂಡಿಕೊಂಡಾಗ ಮಾತ್ರ ನಿಜವಾದ ಉತ್ಸಾಹ ಬರುವಂಥದ್ದು. ಆದ್ದರಿಂದ ಮೊದಲು ನಾವು ಇಲ್ಲಿ ಗಮನಿಸಬೇಕಾದದ್ದೇನು ಅಂದ್ರೆ, ಉತ್ಸಾಹ ಅನ್ನುವಂಥದ್ದು ಕೆಲಸವನ್ನು ಕುರಿತದ್ದು ಅಂತ. ಉದ್ವೇಗ ಅನ್ನೋದು, ಇಮೋಷನ್ ಅನ್ನೋದು ಅದ್ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ, ಅದು ಇಮೋಷನ್ಗೆ ಸಂಬಂಧಪಟ್ಟಿದ್ದು, ಆವೇಶಕ್ಕೆ ಸಂಬಂಧಪಟ್ಟಿದ್ದು. ಈಗ ಕೋಪದಲ್ಲಿ ಕೂಡ ನನಗೆ ಅವನು ಹೊಡೆದು ಬಿಡ್ಲೆ ಅನ್ನೋ ಅಷ್ಟು ಉತ್ಸಾಹ ಬರುತ್ತೆ. ಬೈತೀನಿ, ಅವನು ಏನಾರು ಒಂದು ತಿರುಗಿಸ್ಕೊಂಡು ಹೇಳಿ ನಾನು ವಾದ ಮಾಡ್ತೀನಿ ಅನ್ನೋ ಉತ್ಸಾಹ ಬರುತ್ತೆ. ಹಾಗಾಗಿ ಕೋಪವೂ ಒಂದು ರೀತಿಯಲ್ಲಿ ಉತ್ಸಾಹ ಕೊಡುತ್ತೆ, ಆದ್ರೆ ಅದು ನಕಾರಾತ್ಮಕ ಉತ್ಸಾಹ. ಸೊ ನಕಾರಾತ್ಮಕ ಉತ್ಸಾಹವನ್ನು ಏನಂತ ಹೇಳ್ಬೋದು? ಉದ್ವೇಗ, ಆವೇಶ ಅಂತ ಹೇಳ್ಬೋದು. ಆದ್ರೆ ಸಕಾರಾತ್ಮಕವಾಗಿ ಕೆಲಸ ಆಗ್ಬೇಕಾದ್ರೂ ಚಲನೆ ಆಗ್ಲೇಬೇಕಲ್ಲ, ಅದನ್ನ ಸಕಾರಾತ್ಮಕವಾದದ್ದನ್ನ ಏನಂತ ಹೇಳ್ಬೋದು? ಆವೇಶ ಆವೇಗ ಮತ್ತೆ ಉತ್ಸಾಹ ಅಂತ ಹೇಳ್ಬೋದು. ಆದ್ದರಿಂದ ಈ ಆವೇಗ ಅನ್ನೋದನ್ನ ಇನ್ನೂ ಒಂದು ಪದದಲ್ಲಿ, ಮೊಮೆಂಟಮ್ ಅನ್ನೋಕೆ ಆವೇಗ ಅನ್ನೋದ್ರ ಜೊತೆಗೆ ಸಂವೇಗ ಅನ್ನೋ ಪದನು ಬಳಸ್ತಾ ಇದ್ದಾರೆ. ಎರಡು ಪದ ಬಳಕೆ ಇದೆ. ಅಂದ್ರೆ ತೂಕನೂ ಜಾಸ್ತಿ ಇರಬೇಕು, ವೇಗನೂ ಜಾಸ್ತಿ ಇರಬೇಕು. ಅವೆರಡರ ಗುಣಲಬ್ಧನ ಮೊಮೆಂಟಮ್ ಅಂತ ಏನ್ ಕರಿತೀವಿ, ಅವರಿಗೆ ಎರಡು ಪದ ಇದೆ, ಆವೇಗ, ಸಂವೇಗ ಅಂತ. ಅಂದ್ರೆ ಸಮ್ಯಕ್ ಅಂತ, ಸಕಾರಾತ್ಮಕವಾದ ವೇಗ, ಅದು ಚೆನ್ನಾಗಿ ಮಾಡಿರುವಂತ ವೇಗ. ಆವೇಶ ಇದೆಯಲ್ಲ, ಅದು ವೇಗವೇ, ಆದ್ರೆ ಅದು ನಕಾರಾತ್ಮಕವಾದ ವೇಗ. ಕೋಪ ಬಂದಾಗ ನಮ್ಗೆ ಉತ್ಸಾಹ ಬಂದ್ಬಿಟ್ರೆ ಬರುತ್ತೆ, ಕೋಪದಿಂದ ಉತ್ಸಾಹ. ಅದಕ್ಕೆ ಕೆಲವು ಸರಿ ನಾವು ಕೋಪಿಸ್ಕೋತೀವಿ. ನಾವು ಆಸೆ ಪಟ್ಟರು ಉತ್ಸಾಹ ಬರುತ್ತೆ. ಅದಕ್ಕೆ ನಾವು ಅನೇಕ ವಸ್ತುಗಳನ್ನ ಆಸೆ ಪಡ್ತೀವಿ. ಇದು ಆಮೇಲೆ ಮುಂದಕ್ಕೆ ಹೋಗೋಣ ಅದ್ರ ಬಗ್ಗೆ. ಈಗ ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂದ್ರೆ, ಉತ್ಸಾಹದಲ್ಲಿ ಎರಡು ಬಗೆ ಇದೆ. ಆಯಾ ಕೆಲಸದ ಮೇಲೆ ಅವಲಂಬಿಸಿದೆ. ಉತ್ಪಾದಕ ಕೆಲಸದಲ್ಲಿ ನಾವು ತೊಡಗಿದರೆ ಅದನ್ನು ಉತ್ಸಾಹ ಅಂತೀವಿ. ಅನುತ್ಪಾದಕ ಮತ್ತು ಹಾನಿಕಾರಕ ಕೆಲಸದಲ್ಲಿ ತೆಗೆದುಕೊಂಡ್ರೆ ಅದನ್ನ ಏನಂತ ಕರಿತೀವಿ ನಾವು? ಆವೇಗ ಅಂತ ಕರಿತೀವಿ. ಇದು ತುಂಬಾ ಮುಖ್ಯವಾಗಿ ಗಮನಿಸಬೇಕಾದ್ದು. ಉತ್ಸಾಹವಿಲ್ಲದೆ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ವೇಗ ಬೇಕಲ್ಲ, ವೇಗ ಅಂದ್ರೆ ಏನು? ಚಲನೆಯಿಂದ ಯಾವ ಕೆಲಸ ಆಗುತ್ತೆ? ತುಂಬಾ ಆಶ್ಚರ್ಯಕರವಾದ ವಿಷಯ ಅಂತ ನಿಮ್ಗೆ ಅನಿಸಬಹುದು, ಆದ್ರೂ ಸತ್ಯ ಅದು. ಉತ್ಸಾಹವನ್ನು ಕುರಿತಂತೆ ಆದಿಕಾವ್ಯ ರಾಮಾಯಣ, ಪ್ರಪಂಚದಲ್ಲೇ ಆದಿಕಾವ್ಯ ಅದು. ಅದರಲ್ಲಿ ಅನೇಕ ಕಡೆ ಪ್ರಸ್ತಾಪ ಬರುತ್ತೆ. ಆದ್ದರಿಂದ ಆದಿಕವಿ ಕಂಡ್ಕೊಂಡ್ಬಿಟ್ಟಿದ್ದಾನೆ ಏನಂತ ಅಂದ್ರೆ, ಉತ್ಸಾಹ ಅನ್ನೋದು ಕೆಲಸಕ್ಕೆ ಅನಿವಾರ್ಯ, ಅದನ್ನ ಹ್ಯಾಕ್ ತಂದ್ಕೋಬೇಕು ಅಂತ. ಅವನು ಕಾವ್ಯದುದ್ದಕ್ಕೂ ಹೇಳಿದ್ದಾನೆ. ನಾವು ರಾಮಾಯಣ ಅಂದ್ರೆ ರಾಮ ಕಾಡ್ಗೆ ಹೋದ ಅನ್ನೋ ಕಥೆಯನ್ನ, ಸಂಗತಿಯನ್ನ ಜ್ಞಾಪಕ ಇಟ್ಕೋತೀವಿ ಹೊರತು ಇಂಥ ಸಂಗತಿಗಳನ್ನ ಬಿಟ್ಬಿಡ್ತೀವಿ. ಉತ್ಸಾಹಾತ್ ಬಲವಾನಾರ್ಯ ನಾತ್ಯುತ್ಸಾಹಾತ್ ಪರಂ ಬಲಂ ಅಂತ ಒಂದು ವಾಕ್ಯ ಬರುತ್ತೆ ರಾಮಾಯಣದಲ್ಲಿ. ಅಂದ್ರೆ ಉತ್ಸಾಹದಿಂದ ಆರ್ಯರು ಶಕ್ತಿಶಾಲಿಗಳಾಗ್ತಾರೆ, ಉತ್ಸಾಹಕ್ಕೆ ಸಮನಾದ ಶಕ್ತಿಯೇ ಇಲ್ಲ ಅಂತ ಒಂದ್ ಕಡೆ ಬರುತ್ತೆ. ಇನ್ನೊಂದ್ ಕಡೆ ಅನಿರ್ವೇದಂ ಶ್ರಿಯೋ ಮೂಲಃ ಅಂತ ಇನ್ನೊಂದ್ ಕಡೆ ಬರುತ್ತೆ. ಅದು ಹನುಮಂತ ಹೇಳುವಂಥದ್ದು. ಅಂದ್ರೆ ನಿರ್ವೇದ, ವೇದ ಅಂದ್ರೆ ಫೀಲಿಂಗ್, ನಿರ್ವೇದ ಅಂದ್ರೆ ಫೀಲಿಂಗೇ ಇಲ್ಲದೆ ಇರುವಂಥದ್ದು. ಅನಿರ್ವೇದ ಅಂದ್ರೆ ಆ ಫೀಲಿಂಗ್ ಇಲ್ಲ ಅಲ್ಲ, ಸಕಾರಾತ್ಮಕವಾದ ಉತ್ಸಾಹ ಇದೆ, ಕೋಪ ಇಲ್ಲ. ಅದನ್ನ ಅನಿರ್ವೇದ ಅಂತ ಕರೀತಾನೆ ವಾಲ್ಮೀಕಿ. ಅದೇ ಶ್ರೇಯೋ ಮೂಲಃ. ಆ ವ್ಯಕ್ತಿಯ ಮಂಗಳಕ್ಕೆ, ಸಮುದಾಯದ ಮಂಗಳಕ್ಕೆ ಅನಿರ್ವೇದ ಅನ್ನುವಂಥದ್ದೇ ಮೂಲವಾದದ್ದು ಅಂತ ವಾಲ್ಮೀಕಿ ಹೇಳಿದ್ದಾನೆ ಅಂತಂದ್ರೆ ನಾವು ಅತ್ಯಂತ ಗಂಭೀರವಾಗಿ ತೆಗೆದುಕೋಬೇಕು. ನೋಡಿ, ನಾವು ರಾಮಾಯಣನ ಓದೋದು ಕಥೆಯಾಗಿ, ಆವೇಶಗಳನ್ನೇ ಹುಡುಕ್ತೀವಿ. ಅದರಲ್ಲಿ ಇರುವಂತಹ ಉತ್ಸಾಹ ಹುಡುಕೋದಿಲ್ಲ. ಈ ಆವೇಶ ಉತ್ಸಾಹ ಎರಡು ರೈಲ್ ಕಂಬಿ ಹಾಗೆ ಸಮಾಂತರವಾಗಿ ಹೋಗ್ತಾ ಇದೆ. ಆವೇಶ ನಕಾರಾತ್ಮಕವಾದ್ದು, ಇದು ಸಕಾರಾತ್ಮಕವಾದ್ದು. ಹಾಗಾಗಿ ಎರಡು ಎಳೆಗಳು ನಮ್ಮ ಬದುಕಿನಲ್ಲಿ ಹಾಸು ಹೊಕ್ಕಾಗಿ ಸೇರ್ಕೊಂಡ್ಬಿಟ್ಟಿದೆ. ಹೆಚ್ಚು ಕಡಿಮೆ ಜೇಡರ ಬಲೆ ಹಾಗೆ. ಜೇಡರ ಬಲೆಯಲ್ಲಿ ಒಂದು ಅಂಟುವ ಎಳೆ ಇದೆ, ಅಲ್ಲಿ ಕಾಲಿಟ್ಟು ಸಿಕ್ಕಾಕೊಂಡ್ಬಿಡುತ್ತೆ ಕೀಟಗಳು. ಇನ್ನೊಂದು ಅಂಟುದ ಎಲೆ ಇದೆ, ಜೇಡ ಅಂಟದೇ ಇರೋ ಎಳೆ ಮೇಲೆ ನಡೆದಾಡುತ್ತೆ. ಹಾಗಾಗಿ ಉತ್ಸಾಹ ಮತ್ತು ಉದ್ವೇಗ ಎರಡೂ ಕೂಡ ಸಮಾಂತರವಾಗಿ ಬರೋ ಹೆಣಿಗೆ ಆಗಿರುವಂತಹ ಜೇಡರ ಬಲಿಯೇ ನಮ್ಮ ಜೀವನ. ಇದು ತುಂಬಾ ಮುಖ್ಯವಾದ. ಈಗ ಮುಂದಕ್ಕೆ ಹೋಗ್ತೇನೆ. ಉತ್ಸಾಹ ಅನ್ನುವಂಥದ್ದನ್ನ ಇಷ್ಟೆಲ್ಲ ಜನ ಹೇಳಿದ್ರು ನಾವು ಯಾಕೆ ಕಿವಿಗೆ ಹಾಕೋತಿಲ್ಲ ಅನ್ನುವಂಥದ್ದು ಒಂದು ಆಶ್ಚರ್ಯದ ಸಂಗತಿನೇ. ಈಗ ನೋಡಿ, ಉತ್ಸಾಹ ಬಂತು ಅಂತ ಇಟ್ಕೊಳ್ಳೋಣ. ಅಗತ್ಯಕ್ಕೆ ಮೀರಿ ಉತ್ಸಾಹ ಬಂದ್ರೆ ಏನಾಗುತ್ತೆ? ಅವಾಗ ಪ್ರವಾಹದ ನೀರು ಕೊಚ್ಕೊಂಡು ಹೋದಾಗ ಆಗ್ಬಿಡುತ್ತೆ. ಪ್ರವಾಹದಲ್ಲಿ ಮನುಷ್ಯ ಎಷ್ಟು ಶಕ್ತಿಯನ್ನು ವಿನಿಯೋಗ ಮಾಡಬೇಕೋ,
ಎಷ್ಟು ಲಕ್ಷ್ಯವನ್ನ ವಿನಿಯೋಗ ಮಾಡಬೇಕೋ ಅದಕ್ಕಿಂತ ಹೆಚ್ಚು ಲಕ್ಷ್ಯ ವಿನಿಯೋಗ ಮಾಡಿದ್ರೆ ಏನಾಗುತ್ತೆ, ಆವಾಗ ನಷ್ಟನೇ ಜಾಸ್ತಿ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಹೊಯ್ಯುವರೆ. ದೀಪದಲ್ಲಿ ಎಣ್ಣೆ ಮುಗಿದೋಗಿದೆ, ಪದೇ ಪದೇ ಯಾರು ಹಾಕೋರು ಅಂತ ನೀವು ಜೋರಾಗಿ ಎಣ್ಣೆ ಸುರಿದು ಬಿಟ್ರೆ ದೀಪನೇ ಆರೋಗುತ್ತೆ. ಹಾಗಾಗಿ ಉತ್ಸಾಹವನ್ನೇ ಆರಿಸಬಲ್ಲದು. ಆದ್ದರಿಂದ ಏನಿರ್ಬೇಕಾಗಾರೆ ಅಂದ್ರೆ ಉತ್ಸಾಹ ಮತ್ತು ಕಾರ್ಯ ಎರಡನ್ನೂ ನಾವು ಸರಿದೂಗಿಸ್ಬೇಕು. ಆ ತಕ್ಕಡಿಲಿ ಯಾವುದೊಂದು ಇದು ವ್ಯತ್ಯಾಸ ಆದ್ರೂ ಆ ಕೋಲು ಸೊಟ್ಟ ಆಗುತ್ತೆ. ಕೋಲು ಕ್ಷಿತಿಜಕ್ಕೆ ನೆಲಕ್ಕೆ ಸಮಾಂತರವಾಗಿ ನಿಲ್ಬೇಕಾದ್ರೆ ಎರಡರಲ್ಲೂ ತೂಕ ಸರಿಯಾಗಿರ್ಬೇಕು. ಆದ್ದರಿಂದ ಕ್ರಿಯೆಗೂ ಉತ್ಸಾಹಕ್ಕೂ ಒಂದು ಸಂತುಲನೆ ಮಾಡಬೇಕು, ಬ್ಯಾಲೆನ್ಸಿಂಗ್ ಮಾಡಬೇಕು. ಯಾವುದು ಜಾಸ್ತಿ ಕ್ರಿಯೆಗೆ ಬೇಕಾಗುವಷ್ಟು ಉತ್ಸಾಹ ತೋರಿಸಿದ್ರೆ ಕ್ರಿಯೆ ನಿಧಾನ ಆಗ್ಬಿಡುತ್ತೆ, ಅಥವಾ ಅದಕ್ಕಿಂತ ಹೆಚ್ಚಿಗೆ ಉತ್ಸಾಹ ತೋರಿಸಿದ್ರೆ ಮಾಡೋನ್ ಸುಸ್ತಾಗ್ತಾನೆ. ಹಾಗಾಗಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು, ಯಾವುದೇ ಕೆಲಸ ಮಾಡುವಾಗ ಕೆಲಸಕ್ಕೆ ಮಾಡುವಷ್ಟು ಉತ್ಸಾಹ ನನ್ಗಿದೆಯೇ, ಕೆಲಸ ಪೂರ್ತಿ ಮಾಡುವಷ್ಟು, ಅರ್ಧ ಮಾಡುವಷ್ಟು ಉತ್ಸಾಹ ಹೋಗ್ಬಿಟ್ಟು ತಾಪತ್ರೆ ಬರುತ್ತೆ. ಅಂದ್ರೆ ಕೆಲಸವನ್ನು ಪೂರ್ತಿ ಮಾಡುವಷ್ಟು ಉತ್ಸಾಹ ನನ್ನಲ್ಲಿ ಇದೆಯೇ ಅಂತ ಮೊದಲನೇ ಚೆಕ್ ಮಾಡ್ಕೋಬೇಕಾಗಿದೆ. ಆಮೇಲೆ ಅದಕ್ಕಿಂತ ಜಾಸ್ತಿ ಇದ್ರೆ ಏನ್ ಮಾಡ್ಬೇಕಾಗುತ್ತೆ, ಉತ್ಸಾಹ ಕಮ್ಮಿ ಮಾಡ್ಬೇಕಾಗುತ್ತೆ. ಅದಕ್ಕಿಂತ ಕಮ್ಮಿ ಇದ್ರೆ ಇನ್ಯಾವುದಾದ್ರೂ ವಿಧಾನದಿಂದ ಉತ್ಸಾಹ ತಂದ್ಕೊಡ್ಬೇಕಾಗುತ್ತೆ. ಅಂದ್ರೆ ವಾಹನಕ್ಕೆ ಆಕ್ಸಿಲರೇಟರ್ ಬ್ರೇಕು ಇರೋ ಹಾಗೆ ನಮಗೆ ಉತ್ಸಾಹದ ಆಕ್ಸಿಲರೇಟರ್ ಬ್ರೇಕು ಬೇಕಾಗುತ್ತೆ. ನಮ್ಗೆ ಅದೆಲ್ಲ ಇದೆ ಅಂತಲೇ ಗೊತ್ತಿಲ್ಲ, ಬಂದಾಗ ನಾ ಮಾಡ್ತೀನಿ ಅಷ್ಟೇ. ಉತ್ಸಾಹ ಬಂದ್ರೆ ಮಾಡ್ತೀನಿ, ಇದು ಮಾಡಲ್ಲ, ಹೋಗಲ್ಲ, ಸೆಮಿನಾರ್ ವೆಬಿನಾರ್ ಬೇಡ ಏನಾಗಬೇಕಾಗಿದೆ ಅನ್ನುವ ಧೋರಣೆ ಇದೆಯಲ್ಲ. ಹಾಗಾಗಿ ನಮ್ಮೊಳಗಿರುವ ಉತ್ಸಾಹದ ಆಕ್ಸಿಲರೇಟರ್ ಮತ್ತೆ ಬ್ರೇಕ್ ಇದೆಯಲ್ಲ, ಅವುಗಳನ್ನ ನಾವು ಕಂಡುಕೊಂಡೇ ಇಲ್ಲ. ಇದು ಅತ್ಯಂತ ಕುತೂಹಲಕರ ಮಾಹಿತಿ. ಗಮನಿಸಿ, ಇದನ್ನ ಯಾರು ಹೇಳೋದಿಲ್ಲ. ಮನಃಶಾಸ್ತ್ರಜ್ಞರು ಎಲ್ಲೋ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ, ನಾವು ಓದೋಲ್ಲ ಅದನ್ನೆಲ್ಲ. ನಾವು ಜೀವನದಲ್ಲೇ ಮುಳುಗೋಗಿದ್ದೀವಿ. ಇದು ನಾನು ಕಾವ್ಯ ಶಾಸ್ತ್ರ ಎರಡೂ ಓದಿ ಹೇಳ್ತಾ ಇರುವಂತ ಮಾತು, ಎರಡನ್ನೂ ಸಂತುಲನೆ ಮಾಡಿ ಹೇಳುತ್ತಿರುವಂತ ಮಾತು. ಅದನ್ನ ಮರಿಬಾರ್ದು ತಾವು. ಇದ್ರ ಹಿಂದೆ ವಿಪರೀತ ಅಧ್ಯಯನ ಇದೆ, ಪರಿಶ್ರಮ ಇದೆ. ಸುಮ್ಮನೆ ಏನೋ ಮಾತಾಡೋದಲ್ಲ. ನನ್ನ ಅನುಭವದ ಮೇಲೆ ಮಾತಾಡ್ತಿಲ್ಲ, ನಾನು ಅಧ್ಯಯನ ಅನುಭವ ಎರಡೂ ಬೆರೆತಿದ್ದೀನಿ. ಇರ್ಲಿ, ಅಹಂಕಾರದ ಮಾತಾಡ್ತಿದ್ದೀನಿ ಅಂತ ದಯವಿಟ್ಟು ಭಾವಿಸ್ಬೇಡಿ. ನಿಮಗೂ ಹಾಗೆ ಅನ್ನಿಸದೇ ಇದ್ರೆ, ನಾನು ಹಾಗೆ ಹೇಳಿದ್ ಸುಳ್ಳಾದ್ರೆ ಕ್ಷಮಿಸ್ಬಿಡಿ, ನಾನು ಇರ್ಲಿ ಬಿಡಿ. ಆದ್ರೂ ಒಂದು ಉತ್ಸಾಹನಾರು ಇದೆಯಲ್ಲ, ಈಗ ಉತ್ಸಾಹ ಬೇಕಾಗೂ ಇದೆಯಲ್ಲ, ಇರ್ಲಿ. ಆತ್ಮೀಯರೇ, ಭಾರತೀಯವಾದಂಥ ಚಿಂತನೆ ಇದೆಯಲ್ಲ, ಅದು ಪ್ರಾಪಂಚದ ಎಲ್ಲ ಚಿಂತನೆಗಿಂತ ಯಾವ ರೀತಿಯಲ್ಲಿ ಭಿನ್ನವಾದದ್ದು. ಈಗ ನಮ್ಗೆಲ್ಲ ಪ್ರಚಾರ ನಡೀತಾ ಇದೆ, ಏನು ಅಂದ್ರೆ ದೇವರು, ಹಂಪೆಯಲ್ಲಿರುವ ನರಸಿಂಹ ಪ್ರಪಂಚನೇ ಕೊಂದು ಹಾಕುವಂಥವನು ತನ್ನ ಕೈ ಕಾಲು ಮುರಿದ್ರು ಸುಮ್ಮನಿದ್ದ, ಅವನೆಂಥ ದೇವರು ಅನ್ನುವ ಮಾತುಗಳೆಲ್ಲ ಇದೆ. ಅಂದ್ರೆ ಇವರೆಲ್ಲರ ಭಾವನೆ ಏನು, ದೈವಿಕತೆ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ನನ್ನ ದೌರ್ಬಲ್ಯವನ್ನೆಲ್ಲ ತುಂಬುವಂಥದ್ದು. ನಂಗೆ ಬಡತನ ಇದೆ, ದೇವ್ರ ಶಕ್ತಿ ಕೊಡ್ಬೇಕು, ದುಡ್ಡು ಕೊಡ್ಬೇಕು. ನಂಗೆ ಕೈಲಾಗ್ತಿಲ್ಲ, ಶಕ್ತಿ ಕೊಡ್ಬೇಕು. ನಂಗೆ ಆರೋಗ್ಯ ಕೊಡ್ಬೇಕು. ಎಲ್ಲವನ್ನು ಭಿಕ್ಷೆ ಬೇಡೋದನ್ನೇ ಭಾರತೀಯ ಚಿಂತನೆ ಇದೆ ಅಂತ ಅನ್ನುವ ರೀತಿಯಲ್ಲಿ ಪ್ರಚಾರ ನಡೆದಿದೆ. ಒಮ್ಮೆ ಆಲೋಚನೆ ಮಾಡಿ, ಭಾರತೀಯ ಚಿಂತನೆಯಲ್ಲಿ ದೈವ ಅಂತ ಕಲ್ಪಿಸ್ಕೊಂಡ್ರು ಸುಳ್ಳೇ ಇರಲಿ, ಆ ಸುಳ್ಳು ದೈವವನ್ನು ಕೇಳೋದು ಸುಖ ಅಲ್ಲ, ಶ್ರೀಮಂತಿಕೆ ಅಲ್ಲ. ಏನ್ ಕೇಳೋದು? ಸರಸ್ವತಿ ಪ್ರಾರ್ಥನೆ ಏನ್ ಹೇಳುತ್ತೆ ನಿಮ್ಗೆ? ನಿಶೇಷ ಜಾಡ್ಯಾಪಹ ಅಂತ ನಿಲ್ಲಿಸ್ತಾರೆ. ವಿದ್ಯೆ ಕೊಡು ಅಂತ ಕೇಳೋದಿಲ್ಲ ಸರಸ್ವತಿನ. ವಿದ್ಯೆ ನಾನ್ ಗಳಿಸ್ಬೇಕು, ಓದ್ಬೇಕು. ತಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ. ನೀನ್ ನನ್ಗೆ ಯಾಕೆ ವಿದ್ಯೆ ಕೊಡ್ಬೇಕು ಅಂದ್ರೆ ನನ್ನ ಜಡತೆಯನ್ನು ಹೋಗಿಸೋದಕ್ಕೆ ಕೊಡ್ಬೇಕು ಅಂತ. ದೇವರಲ್ಲಿ ಬೇಡುವ ಮೊದಲನೆಯ ಬೇಡಿಕೆ ದೇವರಿಗಿರುವ ಸಾಮರ್ಥ್ಯ ಅಲ್ಲ, ದೇವರು ಕೊಡಬಲ್ಲ ಸಾಮರ್ಥ್ಯವೂ ಅಲ್ಲ, ನನಗೆ ಬೇಕಾದ ಉತ್ಸಾಹ ಕೊಡು ಅಂತ ಕೇಳುವಂತ ಔದಾರ್ಯವನ್ನ ಬೇರೆ ಯಾವ ದರ್ಶನದಲ್ಲೂ ಯಾವ ಧರ್ಮದಲ್ಲೂ ಹೇಳಿಲ್ಲ. ತುಂಬಾ ಆಶ್ಚರ್ಯಕರವಾಗಿ ಭಾರತೀಯ ಧರ್ಮದಲ್ಲಿ ಸರಸ್ವತಿಯನ್ನ ವಿದ್ಯೆ ಕೊಡು ಅಂತ ಕೇಳ್ದಲೇನೆ ನನಗೆ ಉತ್ಸಾಹ ಕೊಡು ಅಂತ ಕೇಳಿ, ಜಡತೆಯನ್ನು ಕಳೆದ್ಬಿಡು, ನಾನು ಸೋಮಾರಿ ಆಗ್ಬಿಟ್ಟಿದ್ದೀನಿ, ದೇಹಕ್ಕಿರುವ ಜಡತೆಯನ್ನ ನೀನ್ ಕಳಿಬೇಕು, ಮನಸ್ಸಿಗಿರುವ ಜಡತೆಯನ್ನ ಕಳಿಬೇಕು ಅಂತ ಕೇಳಿರುವಂಥದ್ದು. ಇದು ಯಾವುದೋ ಒಂದು ಶ್ಲೋಕ ಇಟ್ಕೊಂಡು ನೀವು ಈ ತರ ಸಮರ್ಥನೆ ಮಾಡ್ಕೋತೀರಾ ಅಂತ ನೀವು ಹೇಳೋದಕ್ ಮುಂಚೆ ಗಾಯತ್ರಿ ಮಂತ್ರ ಏನ್ ಹೇಳುತ್ತೆ? ಧಿಯೋ ಯೋನಃ ಪ್ರಚೋದಯಾತ್ ಅಂತ ಹೇಳುತ್ತೆ. ಸೂರ್ಯನನ್ನ ಏನ್ ಕೇಳೋದು? ನಾನ್ ಕೇಳ್ದೇನೆ ಸೂರ್ಯ ನೀನ್ ಬಿಸಿಲು ಕೊಟ್ಟಿದ್ಯಾ, ಎಲ್ಲ ಕೊಟ್ಟಿದ್ಯಾ, ಆದ್ರೆ ನಾನು ಸೂರ್ಯ ಹುಟ್ಟಿದ ಮೇಲೂ ಮಲ್ಕೊಂಡಿದ್ದೀನಿ, ನಾನು ಜಡ. ಆದ್ರಿಂದ ನೀನೇನ್ ಮಾಡ್ಬೇಕು? ನನ್ನ ಬುದ್ಧಿಯನ್ನ ಪ್ರಚೋದಿಸು. ಚೋದನೆ ಅಂದ್ರೆ
ಪ್ರಮೋಟಿಂಗ್ ಅಂತಂದ್ರೆ ಉತ್ಸಾಹ ಅಂತಲೇ. ಪ್ರಚೋದನೆ ಅಂದ್ರೆ ಪ್ರಕರ್ಷೇಣ ಚೋದಯತಿ ಇತಿ ಪ್ರಚೋದಯಾತ್. ಆದ್ದರಿಂದ ಎಲ್ಲ ವೇದ ಮಂತ್ರಗಳು, ಎಲ್ಲ ದಿನ ಹೇಳ್ಕೋಬೇಕು ಅನ್ನುವಂಥ ಗಾಯತ್ರಿ ಮಂತ್ರ ಐಶ್ವರ್ಯವನ್ನು ಕೇಳೋದಿಲ್ಲ, ಪಾಂಡಿತ್ಯವನ್ನು ಕೇಳೋದಿಲ್ಲ, ಉತ್ಸಾಹನ ಕೊಡು, ನಂಗೆ ಪ್ರಚೋದನೆ ಕೊಡು. ನೀನ್ ನೋಡು, ನಿನ್ನ ನಿತ್ಯದ ಕೆಲಸನ ಬೇಜಾರಿಲ್ಲದೆ ಮಾಡ್ತಾ ಇದೀಯ, ಹಗಲು ರಾತ್ರಿಗಳು ನೀನ್ ಸುಮ್ಮನೆ ಸುತ್ತಾ ಇದೀಯಾ, ನಂಗೆ ಬೋರ್ ಆಗ್ತಿದೆ ಅಂತ ಎಂದು ನೀನು ಕಂಪ್ಲೇಂಟ್ ಮಾಡಿಲ್ಲ. ನಾನು ನೋಡ್ರೆ ಬೆಳಗಾಗಿದ್ರೆ ಅಯ್ಯೋ ಮಾಡಿದ್ದೆ ಕೆಲಸ ಬೇಜಾರು. ಹಾಗಾಗಿ ಆ ಕೊಡುವಂತ ಸಾಮರ್ಥ್ಯ ಇರುವಂತದ್ದು ಸೂರ್ಯನಿಗೇನೆ. ಅದರಿಂದ ಹೆಸರು ಗಾಯತ್ರಿ ಮಂತ್ರ ಅಂದ್ರೂ ಕೂಡ ಅದು ಗಾಯತ್ರಿ ಛಂದಸ್ನಲ್ಲಿದೆ ಅಷ್ಟೇ. ಅದು ಗಾಯತ್ರಿಯನ್ನು ಕುರಿತು ಮಂತ್ರವೇ ಅಲ್ಲ. ನೋಡಿ, ಇದೇ ಗೊತ್ತಿರೋದಿಲ್ಲ ನಮ್ಗೆ. ಅದು ಯಾರನ್ನು ಕುರಿತು ಮಂತ್ರ? ಸೂರ್ಯನನ್ನು ಕುರಿತು ಮಂತ್ರ. ಅದರಲ್ಲಿ ಏನೋ ನಾವು ಪ್ರಚೋದಯಾತ್ ಅಂತ ಬಂದ್ಬಿಟ್ಟಿದೆ ಅಂತ ಅಲ್ಲ. ಮಹಾಗಣಪತಿ ಮಂತ್ರ ಇದೆ, ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣೇಶನ್ನು ಅದನ್ನೇ ಕೇಳೋದು, ಸೂರ್ಯನನ್ನು ಅದೇ ಕೇಳುವಂಥದ್ದು. ಈ ಗಾಯತ್ರಿ ಮಂತ್ರ ಅಂತ ಅನೇಕ ಗಾಯತ್ರಿ ಮಂತ್ರಗಳಿವೆ, ಅನೇಕ ದೇವರುಗಳ ಕುರಿತು. ಅದೆಲ್ಲವನ್ನು ಕೂಡ ಏನೇನು ಕೇಳುತ್ತೆ? ಪ್ರಚೋದನೆಯನ್ನೇ ಕೇಳುತ್ತೆ. ತನ್ನೋ ಹಂಸಿ ಹಂಸ ಹಂಸಾಯ ವಿದ್ಮಯೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸಿ ಪ್ರಚೋದಯಾತ್. ನಾನು ಏನು ಒಳ್ಳೆ ಕೆಲಸ ಮಾಡ್ಲಿ, ಕೆಟ್ಟ ಕೆಲಸ ಮಾಡ್ಲಿ, ರಾತ್ರಿ ಮಲಗಿದ್ ಬೆಳಗಾಗಿದ್ರೆ ನಂಗೊಂದು ಉತ್ಸಾಹ ಬರ್ತಾ ಇದೆ. ಯಾಕೆಂದ್ರೆ ನನ್ನೊಳಗೊಂದು ಚೈತನ್ಯ ಇದೆ, ಅದೇ ಹಂಸ. ಅದು ಪ್ರಪಂಚದ ನೀವೇನೇನು ಅಂಟಿಸ್ಕೊಂಡಿದ್ರೋ ಒಂದ್ಸರಿ ಕೊಡೋಗ್ಬಿಟ್ರೆ ಎಲ್ಲ ಬಿದ್ದೋಗುತ್ತೆ. ಹಾಗಾಗಿ ನಾನು ನನ್ನೊಳಗಿರುವ ಹಂಸವನ್ನು ನಾನು ಕಂಡ್ಕೊಂಡಿದ್ದೀನಿ. ಅಂದ್ರೆ ನನಗಾಗಿರೋ ಒಂದು ಸೋಲು ಗೆಲುವು ಎಲ್ಲವನ್ನು ಕಳ್ಕೊಂಡು ನಾನು ನಿಶ್ಚಿಂತೆಯಾಗಿರ್ಬಹುದು ಅಂತ ನಾನು ಕಂಡ್ಕೊಂಡಿದ್ದೀನಿ. ಆದ್ರೆ ಈ ವಿಶ್ವದ ಬಗ್ಗೆ ಕೂಡ, ತನ್ನ ಸೃಷ್ಟಿಯ ಬಗ್ಗೆನೆ ಒಂಥರ ಅಲಿಪ್ತ ನೀತಿಯನ್ನ ಇಟ್ಕೊಂಡಿರುವಂತದ್ದು, ಮೈಗೆ ಕೊಡದಿದ್ರೆ ಎಲ್ಲವನ್ನು ಮರ್ತು ಬಿಡುವಂತಹ ದೈವ ಇದೆ. ಅದು ನಿರ್ಗುಣ ದೈವ ಅಂತ ಕರಿತೀವಿ ನಾವು. ಆ ನಿರ್ಗುಣ ದೈವದ ನಿರ್ಗುಣತ್ವವನ್ನು ಹಂಗೂ ಬರ್ಲಿ, ನಾ ಮಾಡ್ತೀನಿ, ಅದರಿಂದ ಏನ್ ಬರುತ್ತೋ ಬರ್ಲಿ, ಅದ್ರ ಬಗ್ಗೆ ನಾ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನುವಂಥ ಮಂತ್ರ ಹಂಸ ಹಂಸಾಯ ವಿದ್ಮಹೆ ಪರಮಹಂಸಾಯ ಧೀಮಹಿ ಅನ್ನೋದ್ರಲ್ಲೂ ಇದೆ. ಆದ್ದರಿಂದ ಗಾಯತ್ರಿ ಮಂತ್ರ, ಸೂರ್ಯನನ್ನು ಕುರಿತ ಗಾಯತ್ರಿ ಮಂತ್ರ ದಿವಸ ಹೇಳ್ಕೊತೀವಿ ನಾವು, ಯಾಕೆ ಸೂರ್ಯ ಕಾಣ್ತಾನೆ. ಆದ್ರೆ ಎಲ್ಲ ದೇವರುಗಳಿಗೂ ಈ ತರ ವಿದ್ಮಹೆ ಅಂದ್ರೆ ನಾನು ತಿಳ್ಕೊಂಡಿದ್ದೀನಿ. ನನ್ನ ಅನುಭವದಲ್ಲಿ ನನ್ನ ನೋವು ನಲಿವು ಏನೇ ಮಾಡಿರ್ಲಿ, ಒಳ್ಳೇದ್ ಮಾಡಿರ್ಲಿ ಕೆಟ್ಟದ್ ಮಾಡಿರ್ಲಿ, ಮಲಗಿದ್ದಿದ್ರೆ ನಂಗೆ ಮತ್ತೆ ಉತ್ಸಾಹ ಕೊಡುವಂತ ಒಂದು ಚೈತನ್ಯ ನನ್ನೊಳಗಿದೆ. ಅದನ್ನು ಹಂಸಾಯ ವಿದ್ಮಹೆ ಪರಮಹಂಸಾಯ ಧೀಮಹಿ. ಹೇಗೆ ಪಿಂಡಾಂಡಕ್ಕೆ ಒಂದು ಹಂಸ ನನ್ನೊಳಗಿದೆಯೋ, ಬ್ರಹ್ಮಾಂಡಕ್ಕೂ ಒಂದು ಹಂಸ ಇದೆ, ಅದು ಪರಮಹಂಸ. ಆದ್ದರಿಂದ ಈ ಹಂಸದ ಮೂಲಕ ನನಗೆ ಪರಮಹಂಸ ಪ್ರಜ್ಞೆ ಬಂದ್ರೆ ಏನಾಗುತ್ತೆ, ಕೊನೆಗೇನಾಗಬೇಕಿದೆಲ್ಲ ಆದ್ರೆ ಧಿಯೋ ಯೋನಃ ಪ್ರಚೋದಯ, ನನ್ನ ಬುದ್ಧಿಯನ್ನು ಪ್ರಚೋದಿಸ್ಲಿ ಅನ್ನುವಂಥದ್ದು. ಈ ಬಗೆಯಲ್ಲಿ ಬದುಕಿನ ಎಲ್ಲ ಅಂಶಗಳನ್ನು ಗಮನಿಸಿ, ಲೋಕದ ಸಂಗತಿಗಳನ್ನು ಗಮನಿಸಿ ನಾವು ಕೊನೆಯ ತೀರ್ಮಾನಕ್ಕೆ ಬಂದದ್ದೇನು ಅಂದ್ರೆ, ಜೀವಮಾನದಲ್ಲಿ ನಿರಂತರವಾದ ಹುಡುಕಾಟ ಮಾಡಬೇಕಾದದ್ದು ಉತ್ಸಾಹಕ್ಕೆ. ಸೋಲ್ತೀವೋ, ಸಾಯ್ತೀವೋ, ನೋವು ಅನುಭವಿಸ್ತೀವೋ, ಆ ಉತ್ಸಾಹ ಇದು ಬಿಟ್ರೆ ಅದು ಹೋಗಲ್ಲ ಅಂತ ಆದಿ ಕಾವ್ಯವೂ ಅದೇ ಹೇಳುತ್ತೆ, ಆದಿ ಮಂತ್ರಗಳು ಅದೇ ಹೇಳುತ್ತೆ. ಆದ್ರೆ ನಾವು ಇವಾಗ ಧರ್ಮ ಅಂದ್ರೆ ಏನ್ ತಿಳ್ಕೊಂಡಿದ್ದೀವಿ ಅಂದ್ರೆ, ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಹೋಗೋದು, ದೇವರೇ ಅವನನ್ನೇ ಕಾಪಾಡ್ಕೋತಾ ಇಲ್ಲ, ಅದರಿಂದ ಅವನ್ನೇ ನಾವು ಕೇಳೋದು ಅನ್ನೋಂಥ ಧೋರಣೆ ಇದೆಯಲ್ಲ, ಇದು ಅಧ್ಯಯನ ಮಾಡಿದವ್ರದ್ದಲ್ಲ ಅನ್ನೋದು ನಾನು ಬೇರೆ ಹೇಳಬೇಕಾಗಿಲ್ಲ. ಅದು ಅವರವರ ಇದು, ಅವ್ರಿಗೆ ಉತ್ಸಾಹ, ಹೋರಾಡೋದ್ರಲ್ಲೇ ಉತ್ಸಾಹ ಇದೆಯಲ್ಲ, ಅದೆಲ್ಲ ಮಾಡಿ ಏನ್ ಮಾಡ್ತಾರೆ, ಧರ್ಮನ ಸಾಯಿಸ್ಬಿಡಿ, ಅದ್ರಲ್ಲಿ ಎಲ್ಲ ಕೆಟ್ಟದ್ದಿದೆ ಸಾಯಿಸ್ಬಿಡಿ. ಅದೇನದು? ಕೋಪದ ಆವೇಶದ ಆವೇಗ, ಉದ್ವೇಗ ಹೊರತು ಅದು ಉತ್ಸಾಹ ಅಲ್ಲ. ಹಾಗಾದ್ರೆ ಸಕಾರಾತ್ಮಕವಾದ್ದು ನಕಾರಾತ್ಮಕವಾದ್ದು ಒಂದು ಉದಾಹರಣೆ ಕೊಡ್ತಿರೋ ನೀವು ಅಂತ ನಾನು ಕೇಳಿದ್ರೆ ನೀವು ಕೊಡ್ತೀನಿ ನಾನು. ಈಗ ಮಳೆ ಬಂದ್ಬಿಟ್ಟು ಪ್ರವಾಹ ಬಂದ್ಬಿಡುತ್ತೆ, ಅದು ಎಲ್ಲ ಬಳೆಗಳನ್ನು ಕೊಚ್ಚಾಕತ್ತೆ, ಪ್ರಾಣಿಗಳನ್ನ ಕೊಚ್ಕೊಂಡು ಹೊಟ್ಟೋಗುತ್ತವೆ, ವಾಹನಗಳು ಕೊಚ್ಚೋಗುತ್ತೆ, ಅದೆಲ್ಲ ನೀವು ಟಿವಿಲಿ ನೋಡ್ತಾನೆ ಇರ್ತೀರ. ಹಾಗೆ ಕೋಪ ಬಂದಾಗ್ಲೂ ಕೂಡ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಅದು ಹೆಚ್ಚು ಕಡಿಮೆ ಜ್ವಾಲಾಮುಖಿ ಸಿಡಿದ ಹಾಗೆ, ಇನ್ನೊಂದು ಪ್ರವಾಹ ಬಂದ ಹಾಗೆ. ಅದು ಒಂದು ಬಿಸಿಯಾದಂತಹ ಕೋಪ, ಇದು ತಣ್ಣಗಿರುವಂತಹ ಕೋಪ. ಕೋಪ ಬಿಸಿಯಾದ್ರೂ ಅದೇ, ನಾವು ಬೈದ್ರೆ ಸಹಿಸ್ಕೊಂಡ್ಬಿಡ್ತೀವಿ ಅಂತ ಇಟ್ಕೊಳ್ಳೋಣ, ಒಬ್ರು ಬೈದ್ರು ಬೈಕೊಳ್ಳಿ ಅಂತ, ಒಳಗೆ ಕುದೀತೀವಿ ಅಂತ ಇಟ್ಕೊಳ್ಳೋಣ, ಅದು ಪ್ರವಾಹ. ಸಿಟ್ಕೊಂಡು ನಾನು ಬೈದು ಬಿಡ್ತೀನಿ ಅಂತ ಇಟ್ಕೊಳ್ಳೋಣ, ಅದು ಅಗ್ನಿ ಪರ್ವತ. ಆದ್ದರಿಂದ ನಮಗೆ ಆವೇಶ ತಗೊಂಡ್ಬಿಟ್ಟಿದೀವಿ ಹೊರತು, ಆವೇಗ ತಗೊಂಡ್ಬಿಟ್ಟಿದೀವಿ ಹೊರತು ಉತ್ಸಾಹ ತಂದ್ಕೊಂಡಿಲ್ಲ. ಗೊತ್ತಾಗ್ತಿಲ್ಲ, ಮಗು ನಾವು.
ಅದಕ್ಕೇನೆ ಬಸವಣ್ಣವ್ರು ಹೇಳ್ತಾರೆ, ಪಶುವೇನ ಬಲ್ಲದು ಹಸುರೆಂದೆಳೆಸುವುದು. ಹಸುರು ನಂಗೆ ಬೇಕು ಅಂತ ಅನ್ಕೊಳತ್ತೆ ಹೊರತು ಪ್ರಪಂಚ ಕೊಟ್ಟರು ಹಸುರಿನ ಪ್ರಪಂಚದ ಪ್ರಜ್ಞೆ ಅದಕ್ಕಿಲ್ಲ. ನಮಗೂ ಅಷ್ಟೇ, ಅನ್ನ ಕೊಟ್ಟಿದ್ದ ಪ್ರಜ್ಞೆ ಇಲ್ಲ ನಮ್ಗೆ. ನಾವು ತಿನ್ನೋ ಅನ್ನ ಅಷ್ಟೇ ಗೊತ್ತಿರೋದು, ಅನ್ನ ತಿನ್ನೋದು ಅಂತ ಗೊತ್ತಿರೋದು. ಇರಲಿ ಬಿಡಿ. ಈಗ ಅಂದ್ರೆ ಏನರ್ಥ, ಆ ಜ್ವಾಲಾಮುಖಿ ಮತ್ತೆ ಇದ್ರ ಪ್ರವಾಹದ ಉದಾಹರಣೆ ಕೊಟ್ನಲ್ಲ, ಆ ಪ್ರವಾಹ ಜೀವಿಗಳನ್ನ ಕೊಚ್ಚಾಕಿದ ಹಾಗೆ ಆ ಪ್ರವಾಹದಲ್ಲಿ ಆಮೇಲೆ ಅನೇಕ ಜೀವಿಗಳು ಬೆಳೆಯುತ್ತೆ ಕೂಡ, ಮೀನು ಬೆಳೆಯುತ್ತೆ, ಎಲ್ಲ ಆಗುತ್ತೆ. ಅದನ್ನ ಕೆಲವು ಸರಿ ಕೋಪದಿಂದ ಮಾಡಿರೋ ಸಂಕಲ್ಪದಿಂದಲೂ ಪ್ರಪಂಚಕ್ಕೊಂಚೂರು ಒಳ್ಳೇದು ಆಗುತ್ತೆ. ಆದ್ರೆ ಉತ್ಸಾಹ ಅನ್ನೋದು ಯಾವ್ದಪ್ಪ ಅಂತಂದ್ರೆ, ಪ್ರವಾಹದಲ್ಲಿ ಕೊಚ್ಚಿ ಹೋಗದ ಹಾಗೆ ಆ ಪ್ರವಾಹಕ್ಕೆ ಒಂದು ಅಣೆಕಟ್ಟು ಕಟ್ಟಿ ನಾಲೆಯ ಮೂಲಕ ನೀರನ್ನ ಒದಗಿಸಿದ್ರೆ ಅದು ಬೆಳೆ ಬೆಳೆಯಕ್ಕೆ ಸಹಾಯಕ ಆಗುತ್ತೆ. ಆದ್ದರಿಂದ ಯಾವಾಗಲೂ ಕೂಡ ನಾವು ಉತ್ಸಾಹವನ್ನ, ಕೋಪದಿಂದ ತರಿಸಿಕೊಂಡ ಉತ್ಸಾಹವನ್ನು ಸಕಾರಾತ್ಮಕವಾಗಿ ಬಳಸಬಹುದು. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಆ ಇನ್ಸ್ಟಿಂಕ್ಟ್ಸ್ ಕೆನಾಟ್ ಬಿ ಕಿಲ್ಡ್. ನಾನು ಪ್ರತಿಜ್ಞೆ ಮಾಡ್ತೇನೆ, ನಾನು ಇನ್ಮೇಲೆ ಕೋಪಿಸ್ಕೊಳ್ಳೋದಿಲ್ಲ ಅಂತ. ಆಗಲ್ಲ, ನಿಮ್ ಕೈಲಿ ಆ ಪ್ರವೃತ್ತಿ ಬಂದೇ ಬರುತ್ತೆ, ಅದು ಕೋಪ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಆ ನಕಾರಾತ್ಮಕವಾದ ಉತ್ಸಾಹವನ್ನ ಸಕಾರಾತ್ಮಕ, ಇನ್ಸ್ಟಿಂಕ್ಟ್ಸ್ ಕ್ಯಾನ್ ಬಿ ಡೈರೆಕ್ಟೆಡ್ ಅಂತ ಹೇಳ್ತಾರೆ. ಆ ಪ್ರವೃತ್ತಿಯನ್ನ ನಾವು ಚಾಲನೆ ಮಾಡಬೇಕು, ಬೇರೆ ಬೇರೆ ಕಡೆ ಹರಿಸ್ಬೇಕು, ಚಾನೆಲ್ಗಳ ಮೂಲಕ ಚಾಲನೆ ಮಾಡಿ ಹರಿಸ್ಬೇಕು. ಆಯ್ತು, ನಮ್ಮ ಟಿವಿ ಚಾನೆಲ್ಗಳ ಮೂಲಕ ಚಾಲನೆ ಮಾಡಿ ಹರಿಸಿರೋದು ಏನ್ನ? ಬರೀ ಆವೇಶಗಳನ್ನ. ಆ ಉತ್ಸಾಹ ತುಂಬುವಂಥದ್ದು ಇಲ್ವೇ ಇಲ್ಲ. ನೀವು ಫೇಸ್ಬುಕ್ ಆರು ನೋಡಿ, ನ್ಯೂಸ್ ಅಂದ್ರೆ ಏನ್ ಅನ್ಕೊಂಡಿದ್ರೆ, ಅದು ಒಂದು ಅಡ್ವರ್ಟೈಸ್ಮೆಂಟ್ ಅಷ್ಟೇ. ಅಡ್ವರ್ಟೈಸ್ಮೆಂಟ್ಗೂ ನ್ಯೂಸ್ಗೂ ಏನೂ ವ್ಯತ್ಯಾಸ ಇಲ್ಲ. ಎರಡರ ಗುರಿ ಉತ್ಸಾಹ ತುಂಬೋದಲ್ಲ, ಆವೇಶನ ಕೆರಳಿಸೋದೇನೆ. ಹೀಗಾಗಿ ನಮ್ಮನ್ನ ಆವೇಶಗಳ ಆಳ್ತಾ ಇದೆಯೇ ಹೊರತು ಸಮಾಧಾನವಾದ ಆಲೋಚನೆ ನಮ್ಗೆ ಇನ್ನೂ ಅಭ್ಯಾಸವೇ ಆಗಿಲ್ಲ. ಇದು ಗಮನಿಸಬೇಕಾದಂತ ಸಂಗತಿ. ಆದ್ರಿಂದ ಆತ್ಮೀಯರೇ, ಇದು ಆ ಕೋಪದ ಪ್ರವಾಹಕ್ಕೆ ಅಣೆಕಟ್ಟು ಕಟ್ಟಿ ಅದನ್ನ ಬೇಗ ತಗ್ಗಿಸಿ ನಿಧಾನವಾಗಿ ಕಾಲುವೆಯ ಮೂಲಕ ಎಲ್ಲ ಕಡೆಗೂ ಹರಡಿಸಿದ್ರೆ ಕೋಪದೂ ನಮ್ಮ ಸ್ನೇಹಿತ ಆಗುತ್ತೆ. ಅದರಿಂದ ನಮ್ಮ ಕೋಪದಿಂದ ನಮ್ಮಿಂದ ಒಳ್ಳೆ ಕೆಲಸಗಳಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ, ಸಮಾಜಕ್ಕೂ ಒಳ್ಳೇದಾಗುತ್ತೆ. ಆದ್ರೆ ನಾವಿವಾಗ ಅಣೆಕಟ್ಟು ಕಟ್ಟೋದು ಗೊತ್ತಿಲ್ಲ. ಇನ್ನು ಅಗ್ನಿ ಪರ್ವತಕ್ಕೆ ಬರೋಣ. ಅಗ್ನಿ ಪರ್ವತ ಎಲ್ಲ ನಕಾರಾತ್ಮಕವಾದ್ದು ಅಂತ ನಾವು ಹೇಳ್ತೀವಲ್ವಾ, ಎಷ್ಟು ವಿಚಿತ್ರ ಅಂದ್ರೆ ಇದು ಅನೇಕರಿಗೆ ಗೊತ್ತಿಲ್ಲ. ಆ ಲಾವಾದಲ್ಲಿ ಉಷ್ಣವನ್ನು ತಡೆದುಕೊಂಡು ಆ ಉಷ್ಣವನ್ನೇ ಬಳಕೆ ಮಾಡಿಕೊಂಡು ಬದುಕುವ ಸೂಕ್ಷ್ಮ ಜೀವಿಗಳಿವೆ. ಅಲ್ಲೂ ಸೂಕ್ಷ್ಮ ಜೀವಿಗಳಿವೆ ಆ ಕಾವಿನಲ್ಲಿ ಕೂಡ. ಅದು ವಿಜ್ಞಾನ ಆಮೇಲೆ ಕಂಡುಕೊಂಡಂತ ಸತ್ಯ. ಹಾಗಾಗಿ ನಕಾರಾತ್ಮಕವಾದದ್ದೆಲ್ಲ ಸಕಾರಾತ್ಮಕವಾಗಿ, ವಿ ಶುಡ್ ನಾಟ್ ಬಿ ಕ್ಯಾರಿಡ್ ಅವೇ ಬೈ ಇಮೋಷನ್ಸ್. ವಿ ಶುಡ್ ಕನ್ಸ್ಟ್ರಕ್ಟ್ ಎ ಡ್ಯಾಮ್ ಅಂಡ್ ಮೇಕ್ ಇಟ್ ಕನ್ಸ್ಟ್ರಕ್ಟಿವ್. ಇದು ತುಂಬಾ ಮುಖ್ಯವಾದಂತ ಸಂಗತಿ. ಆದ್ದರಿಂದ ಇದೆಲ್ಲ ಎಂಥದ್ದು, ಉತ್ಸಾಹದ ಸಲೆ, ಉತ್ಸಾಹದ ನೆಲೆ ಎಲ್ಲಿದೆ ಅನ್ನುವಂಥದ್ದು, ಉತ್ಸಾಹದ ಬೆಲೆ ಎಲ್ಲಿದೆ ಅನ್ನುವಂಥದ್ದನ್ನ ನಾನು ಇದುವರೆಗೂ ಪ್ರಸ್ತಾಪ ಮಾಡಿರುವಂಥದ್ದು. ಇನ್ನು ನಾನು ಉತ್ಸಾಹ ಅಂದ್ರೆ ಏನು ಅಂತಲೇ ಹೇಳಕ್ ಬಂದಿಲ್ಲ. ಅದಕ್ಕೆ ನಾನು ಹೇಳಿದ್ದು ಇದು ಸುಲಭವಾಗಿ ಮುಗಿಯುವಂಥದ್ದಲ್ಲ ಅಂತ. ಕನಿಷ್ಠ ಮೂಲಭೂತ, ನಿಮ್ಗೆ ಬೋರ್ ಆಗ್ಬೋದು, ಆದ್ರೂ ಕೇಳಿ, ಏನ್ ಮಾಡಕ್ಕಾಗಲ್ಲ. ಏನಂದ್ರೆ ಇದಿದ್ರೆ ನಾವು ಜೀವನ ಸುಲಭವಾಗಿ ಸಾಗಿಸ್ಬಿಡ್ಬೋದು, ಸುಗಮ ಜೀವನ ಆಗುತ್ತೆ. ಹಾಗಾಗಿ ಉತ್ಸಾಹ ಅಂದ್ರೆ ಏನು ಅಂದ್ರೆ, ನದಿಯ ನೀರು, ಅದನ್ನ ಈಗ ಒಂದು ವಾಕ್ಯ ಬರೆದೆ, ಅದನ್ನು ಓದ್ತೀನಿ. ಏನಂತಂದ್ರೆ, enthusiasm is a stream water flowing in a canal water flowing in a controlled way through canals. ಅದಾಯ್ತಲ್ಲ. ಆಮೇಲೆ enthusiasm is a stream with free flow. ಸರಾಗವಾಗಿ ಹರಿಯೋ ಹೊಳೆ ಯಾವುದು? ಉತ್ಸಾಹ ಅನ್ನೋದು. ಕೋಪ ಅನ್ನೋದು anger is a forced flow of steam under high pressure. ಹಬೆ ಏನಾಗುತ್ತೆ ಹೇಳಿ? ಹೆಚ್ಚು ಒತ್ತಡದಲ್ಲಿರೋ ಹಬೆನೂ ಫ್ಲೋ ಆಗುತ್ತೆ. ಅದು ಅದರಲ್ಲಿ ಹೈ ಪ್ರೆಷರ್ ಇದೆ, ಮತ್ತೆ ಹೆಚ್ಚು ಎನರ್ಜಿ ಇದೆ. ಆದ್ರೆ ಅದ್ರ ಹತ್ರಕ್ಕೆ ಹೋದ್ರೆ ಸುಡುತ್ತೆ. ಅದ್ರ ಕೆನಲ್ಗೆ ಹೋಗಿ ಸ್ನಾನ ಮಾಡ್ಬೋದು, ನೀರು ಕುಡಿಬಹುದು, ಬೆಳೆ ಬೆಳಿಬಹುದು. ಆ ದೃಷ್ಟಿಯಿಂದ ಈ ಒಂದನ್ನ ಸ್ಟ್ರೀಮ್ ಹೋಲಿಸಿದ್ರೆ ಇನ್ನೊಂದನ್ನ ಸ್ಟೀಮ್ ಹೋಲಿಸಿದೆ. ಆತ್ಮೀಯರೇ, ಹೀಗಿರುವಾಗ ಉತ್ಸಾಹವನ್ನ ಬೈಬಾರ್ದು. ಉತ್ಸಾಹವನ್ನ ಏನ್ ಮಾಡ್ಬೇಕು? ಸದುಪಯೋಗ ಪಡಿಸಿಕೊಳ್ಳುವ ಯೋಜನೆ ಹಾಕೋಬೇಕು. ಆ ಯೋಜನೆ ಹಾಕಿಕೊಳ್ಳುವ ಬಗ್ಗೆ
ನಾನು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಇದನ್ನ ಇಟ್ಕೊಂಡಿದ್ದೀನಿ. ಈಗ ಉತ್ಸಾಹದಲ್ಲಿ ಏನೇನು ಅಂಶ ಇರುತ್ತೆ ಅನ್ನುವಂಥದ್ದು ನೋಡೋಣ. ಉತ್ಸಾಹದಲ್ಲಿ ಏನೇನು ಅಂಶ ಇರುತ್ತೆ ಅಂತಂದ್ರೆ ವೇಗ ಇರುತ್ತೆ. ಚಲನೆ ಇದ್ರೆ ತಾನೇ ಚಲನೆ ಇಲ್ಲದಿದ್ರೆ ಉತ್ಸಾಹವೇ ಬೇಕಿಲ್ಲ. ಉತ್ಸಾಹದಲ್ಲಿ ವೇಗ ಇರುತ್ತೆ ಅಂದ್ರೆ ಆಕ್ಷನ್ ಇರುತ್ತೆ. ಆಮೇಲೆ ಏನಿರುತ್ತೆ, ಸರಾಗ ಇರುತ್ತೆ. ನಾನು ಉತ್ಸಾಹವಿಲ್ಲದೆ ಕೆಲಸ ಮಾಡಿದ್ರೆ ಅಯ್ಯೋ ಓದ್ಬೇಕಲ್ಲಪ್ಪ ಅಂದ್ರೆ ಓದಿದ್ರೆ ನಿದ್ದೆ ಬರುತ್ತೆ. ಆದ್ರೆ ಉತ್ಸಾಹ ಇದ್ರೆ ಓದೋಣ, ಇನ್ನೊಂದಿಷ್ಟು ಓದೋಣ ಅಂತ ಒಂದು ಸರಾಗ ಉಂಟಾಗುತ್ತೆ. ಆದ್ರಿಂದ ಒಂದು ನಿಮಿಷ ಹಾ ಆತ್ಮೀಯರೇ, ವೇಗ ಇರುತ್ತೆ, ಆದ್ರೆ ವೇಗದ ಜೊತೆಗೆ ಸರಾಗ ಇರುತ್ತೆ. ನನ್ಗೆ ಇಷ್ಟವಾಗಿ ಮಾಡುವ ಕೆಲಸ ಏನ್ ಮಾಡ್ತಿದ್ದೀನಿ, ಸಂತೋಷವಾಗಿ ಮಾಡ್ತೀನಿ, ಕೆಲಸದಲ್ಲಿ ಸಂತೋಷ ಕಂಡ್ಕೋತೀನಿ. ಇಲ್ಲದೆ ಇದ್ರೆ ಏನಾಗುತ್ತೆ, ಹೊರೆ ಅನ್ಸುತ್ತೆ. ಆದ್ದರಿಂದ ವೇಗವೇ ಬೇರೆ, ಸರಾಗವೇ ಬೇರೆ, ಚಲನೆಯೇ ಬೇರೆ. ಆಯಾ ಫ್ರಿಕ್ಷನ್ ಇಲ್ದಲೇ ಸೂಪರ್ ಕಂಡಕ್ಟರ್ ಅಂತ ನಾವು ಕೇಳಿದ್ವಿ. ಎಲೆಕ್ಟ್ರಾನ್ ಹೋದ್ರೆ ಅದಕ್ಕೆ ಘರ್ಷಣೆ ಇದೆ, ಅದಕ್ಕೆ ಚೆನ್ನಾಗಿ ವೇಗವಾಗಿ ಹರಿಯೋದಿಲ್ಲ. ಯಾವುದು ಕರೆಂಟು. ಆದ್ರೆ ಆ ಘರ್ಷಣೆ 0 ಮಾಡಿಬಿಟ್ರೆ ಇಟ್ ಬಿಕಮ್ ಸೂಪರ್ ಕಂಡಕ್ಟರ್. ಆದ್ರಿಂದ ಉತ್ಸಾಹದಲ್ಲಿ ವೇಗ ಇದೆ, ಸರಾಗ ಇದೆ. ಮೂರನೇದು, ಉತ್ಸಾಹದಲ್ಲಿ ದಕ್ಷತೆ ಇದೆ. ಅಂದ್ರೆ ಎಫಿಷಿಯೆಂಟ್ ಆಗಿ ಮಾಡ್ತೀವಿ ಕೆಲಸನ. ಯಾವುದೇ ಕೆಲಸನ ಆಸೆಯಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ತಂದೆ ನಮ್ಮ ತಾತ ಅವ್ರು ಹೇಳ್ತಿದ್ರಂತೆ, ಏನಂದ್ರೆ ಮಕ್ಕಳಿಗೆ ನೀರೊಲೆ ಹೆಚ್ಚು ಅಂತ. ಇವಾಗ ಹಾಗೆ ನಾವು ಸ್ವಿಚ್ ಆನ್ ಮಾಡಿದ್ರೆ ಬಿಸಿ ನೀರು ಬರೋ ಕಾಲ ಅಲ್ಲ ಅದು. ಒಲೆ ಹಚ್ಚಬೇಕಾಗಿತ್ತು. ಆ ಒಲೆ ಹತ್ಕೊಳ್ಳೋದಿಲ್ಲ ಅಂತ ನಮ್ ಚಿಕ್ಕಪ್ಪ ಗಲಾಟೆ ಮಾಡಿದ್ರೆ ನಮ್ಮ ತಾತ ಹೇಳೋರಂತೆ, ನಿನ್ಗೆ ಉತ್ಸಾಹ ಇದ್ದಿರ್ತಾನೆ ಅದು ಹತ್ಕೊಳ್ಳೋದು. ಬರೇ ಬೆಂಕಿ ಹಾಕೋ ಬೆಂಕಿಯಿಂದ ಸೌದೆಯಿಂದ ಹತ್ಕೊಳ್ಳೋದಿಲ್ಲ, ನಿಂಗೆ ಉತ್ಸಾಹ ಬೇಕು. ಅವಾಗ ಯಾಕೆ ಹತ್ಕೊಳ್ಳಿಲ್ಲ ಅಂತ ಯೋಚನೆ ಮಾಡಿ ಇನ್ನೂ ಹೋಗಿ ಮಾಡ್ತೀಯ ನೀನು. ನಿಂಗೆ ಉತ್ಸಾಹ ಇಲ್ಲ, ಬಿಡು ನಾನು ಹತ್ತಿಸ್ತೀನಿ ಅಂತ ನಮ್ಮ ತಾತ ಹತ್ಸೋರುತ್ತೆ. ಅದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ನಾನು ಏನಾಗುತ್ತೆ ಅಂತಂದ್ರೆ, ಉತ್ಸಾಹವಿಲ್ಲದೆ ನಾವು ಈ ತಾಪತ್ರೆಗೆ ಸಿಕ್ಕಾಕೊಂಡಿದೀವಿ. ಅಂದ್ರೆ ಉತ್ಸಾಹದಲ್ಲಿ 3: ವೇಗ, ಸರಾಗ, ದಕ್ಷತೆ. ಈ 3ರಲ್ಲಿ ಎಲ್ಲ ಒಂದಕ್ಕೊಂದು ಸಂಬಂಧ ಇದೆ. ಸರಾಗವಾಗಿ ಹರಿದ್ರೆ ವೇಗ ಜಾಸ್ತಿ, ವೇಗ ಜಾಸ್ತಿ ಆದರೆ ಸರಾಗ ಇದೆ ಅಂತಲೇ ಅರ್ಥ. ಆದ್ರೆ ದಕ್ಷತೆನೂ ಇರಬೇಕು ಅದ್ರ ಜೊತೆಗೆ. ಯಾಕೆಂದ್ರೆ ನಾನು ಬೇಗ ಮಾಡಿ ಮುಗಿಸ್ತೀನಿ ಅಂತ ಹುಡುಗ ಎಲ್ಲಾ ಲೆಕ್ಕನೂ ತಪ್ಪು ಮಾಡಿ ಬಂದ್ರೆ ಪರೀಕ್ಷೆ ಮಾರ್ಕ್ಸ್ ಬರೋಲ್ಲ. ಸೊ ಹೀಗಾಗಿ ವೇಗ, ಸರಾಗ ಮತ್ತು ದಕ್ಷತೆಯ 3ರ ಮಿಲನ ಇದೆಯಲ್ಲ, ಅದು ಉತ್ಸಾಹ ಅಂತ ಕರೀಬಹುದು ನಾವು. ಈಗ ನಾನು ಉತ್ಸಾಹದ ಒಂದು 3 ಲಕ್ಷಣಗಳನ್ನ ನಿಮ್ಮ ಮುಂದೆ ಹೇಳಿದೆ. ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆ ಬರುತ್ತೆ, ವೇಗ, ಸರಾಗ, ಉತ್ಸಾಹನ ತಂದುಕೊಳ್ಳೋದು ಹೇಗೆ? ಇತ್ತಾನೆ ನಮ್ಗೆ ಆ ಶಬ್ದ ತಿಳ್ಕೊಂಡು ಏನ್ ಪ್ರಯೋಜನ, ಅನ್ವಯಿಸದೇ ಇದ್ರೆ. ಹಾಗಾಗಿ ಇದು ಹೇಗೆ ಬರುತ್ತೆ ಅನ್ನುವಂಥದ್ದು ಒಂದ್ಸರಿ ನೋಡೋಣ. ನೋಡಿ, ಉತ್ಸಾಹ ಬರೋದು ಯಾವಾಗ? ನಾವು ಹೋಟ್ಲಿಗೆ ಹೋಗ್ತೀವಿ, ಅಲ್ಲಿ ತಿಂಡಿ ಎಲ್ಲ ಒಂದು ಗ್ಲಾಸ್ ಬ್ಯಾಗ್ಸ್ ಒಳಗೆ ಇಟ್ಟಿರ್ತಾರೆ, ಅದ್ ನೋಡ್ತೀವಲ್ಲ, ತಿನ್ಬೇಕು ಅನ್ನೋ ಉತ್ಸಾಹ ಬರುತ್ತೆ. ಅಲ್ಲೇ ಪಟ್ಟಿ ಹಾಕಿರ್ತಾರಲ್ಲಿ ಏನೇನ್ ತಿಂಡಿ ಅವೈಲಬಲ್ ಲಭ್ಯ ಇದೆ ಅಂತ. ಆ ಪಟ್ಟಿ ನೋಡ್ರೆ ಉತ್ಸಾಹ ಬರೋದಿಲ್ಲ ನಮ್ಗೆ, ಆದ್ರೆ ಆ ತಿಂಡಿ ನೋಡ್ರೆ ಉತ್ಸಾಹ ಬರುತ್ತೆ, ತಿನ್ನೋ ಉತ್ಸಾಹ. ಅಂದ್ಮೇಲೆ ಏನಾಯ್ತು, ಉತ್ಸಾಹದ ಸೆಲೆ ಇರೋದು ಎಲ್ಲಿ ಅಂದ್ರೆ ನಮ್ಮ ಜ್ಞಾನೇಂದ್ರಿಯಗಳ ಮೂಲಕ. ಆದ್ರೆ ಆ ಉತ್ಸಾಹದ ಬಳಕೆ ಮಾಡೋರು ಯಾರು? ಉತ್ಸಾಹದ ಬಳಕೆ ಮಾಡೋರು ಯಾರು? ನಮ್ಮ ಕರ್ಮೇಂದ್ರಿಯಗಳು. ಎಷ್ಟು ವಿಚಿತ್ರ ನೋಡಿ, ಕರ್ಮೇಂದ್ರಿಯಗಳಿಗೆ ಉತ್ಸಾಹ ಮಾಡೋ ತಾಕತ್ತಿಲ್ಲ, ಜ್ಞಾನೇಂದ್ರಿಯಗಳಿಗೆ ಉತ್ಸಾಹ ಮಾಡೋ ತಾಕತ್ತಿದೆ, ಕೆಲಸ ಮಾಡೋ ತಾಕತ್ತಿಲ್ಲ. ನಾಲ್ಗೆ ಜೊಲ್ ಸುರಿಸುತ್ತೆ, ತಿನ್ನೋ ತಾಕತ್ ನೀ ತಿಂದ್ಮೇಲೆ ಅದಕ್ಕೆ ಜೀರ್ಣಿಸಕ್ಕಾಗೋದು. ಹೀಗಾಗಿ ಇಲ್ಲಿ ಈ ದೇಹದ ವಿಚಿತ್ರ ರಚನೆ ಏನಪ್ಪಾ ಅಂದ್ರೆ, ಉತ್ಸಾಹವನ್ನ ಏನ್ ಮಾಡ್ತಾರೆ, ಉತ್ಸಾಹ ಉಂಟು ಮಾಡೋಕ್ಕೊಂದು ವ್ಯವಸ್ಥೆ ಇದೆ, ಬಳಕೆ ಮಾಡೋಕ್ ಒಂದು ವ್ಯವಸ್ಥೆ ಇದೆ. ಉಂಟು ಮಾಡೋಕಿರೋ ವ್ಯವಸ್ಥೆನ ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ, ಬಳಕೆ ಮಾಡೋ ವ್ಯವಸ್ಥೆನ ಕರ್ಮೇಂದ್ರಿಯಗಳು ಅಂತ ಹೇಳ್ತಾರೆ. ಆದ್ದರಿಂದ ಉತ್ಸಾಹವನ್ನು ಜ್ಞಾನೇಂದ್ರಿಯ ಕೊಟ್ಟದ್ದು ನಾವು ಕರ್ಮೇಂದ್ರಿಯಕ್ಕೆ ವರ್ಗಾವಣೆ ಮಾಡ್ಬೇಕಾಗುತ್ತೆ ಕೆಲಸ ಮಾಡ್ಬೇಕಾದ್ರೆ.
ನಾನು ನೆಲ ಒರೆಸ್ಬೇಕು ಅಂದ್ರೆ ನೆಲ ಒರೆಸೋದ್ರಿಂದ ಇಷ್ಟು ಅನುಕೂಲ ಇದೆ ಅಂತ ನಾನು ಯಾವ್ದೋ ಒಂದು ನೆಲ ಒರೆಸಿರೋ ಮನೆ ಒರೆಸಿಲ್ದೇ ಇರೋ ಮನೆ ಕಲ್ಪಿಸ್ಕೊಂಡು ನನ್ನ ಬುದ್ಧಿಲಿ ಬರ್ಬೇಕದು ಜ್ಞಾನೇಂದ್ರಿಯದ ಮೂಲಕ. ಆಮೇಲೆ ನಾನು ಕೂತ್ಕೊಂಡು ಒರೆಸ್ಬೇಕು. ಒರೆಸಿದ್ರೆ ಏನಾಗುತ್ತೆ? ಅದಕ್ಕೆ ಹೇಳಿದ್ದು ಉತ್ಸಾಹ ತಂದ್ಕೊಡೋದನ್ನ ಜ್ಞಾನಯೋಗ ಅಂತ ಕರೀತಾರೆ, ಅದನ್ನ ಕ್ರಿಯೆಗೆ ವಿನಿಯೋಗಿಸೋದನ್ನ ಕರ್ಮಯೋಗ ಅಂತ ಕರೀತಾರೆ. ಯಾರು ಜಾಣರು ಅಂದ್ರೆ ಜ್ಞಾನಯೋಗದ ಮೂಲಕ ಪಡ್ಕೊಂಡು ಅದನ್ನ ಸರಿಯಾಗಿ ಸಂಪಾದನೆ ಮಾಡಿ ಸರಿಯಾಗಿ ಇನ್ವೆಸ್ಟ್ ಮಾಡದೇ ಇದ್ರೆ ಸಂಪಾದನೆ ಮಾಡಿದ್ದ ಶ್ರಮದ ಜೊತೆಗೆ ದುಡ್ಡು ಕಳ್ಕೊಂಡಿರೋ ಶ್ರಮನೂ ಆಗುತ್ತೆ. ಆದ್ರಿಂದ ಅತ್ಯಂತ ಗಂಭೀರವಾದ ಸಮಸ್ಯೆ ಇದು. ತುಂಬಾ ಹಗುರವಾಗಿ ತಗೋಬೇಡಿ, ಆಲೋಚನೆ ಮಾಡಿ. ಇದು ಎಷ್ಟು ವಿಚಿತ್ರ. ನಮ್ಮ ಉತ್ಸಾಹ ತಂದ್ಕೊಡೋದೆಲ್ಲ ಜ್ಞಾನೇಂದ್ರಿಯಗಳೇ. ಅದು ಮಿದುಳಿಗೆ ಹೋಗ್ಬೇಕು. ಆ ಮಿದುಳಿಗೆ ಹೋದಂತಹದ್ದು ಇದೆಯಲ್ಲ, ಅದು ಕರ್ಮೇಂದ್ರಿಯಕ್ಕೆ ಬರಬೇಕು ನಾವು ಕೆಲಸ ಮಾಡ್ಬೇಕಾದ್ರೆ. ಆ ದೃಷ್ಟಿಯಿಂದ ಮಾನ್ಯರೇ, ನೀವು ಅತ್ಯಂತ ವಿಶೇಷವಾಗಿ ಗಮನಿಸಬೇಕಾದ್ದು ಉತ್ಸಾಹದ ಸೆಲೆಯೇ ಬೇರೆ, ಉತ್ಸಾಹದ ಸದ್ಬಳಕೆಯೇ ಬೇರೆ. ಒಂದು ತಮಾಷೆಯಾಗಿ ಹಿಂದೆ ಬರೆದಿದ್ರು ಒಬ್ರು, ನಾಡಿಗೇರ್ ಕೃಷ್ಣರಾವನ್ನವರು. ಮದುವೆ ಇನ್ವಿಟೇಷನ್ ಮಾಡಿದ್ರಂತೆ. ಅದರಲ್ಲಿ ಮದುವೆ ಗಂಡು ಹೆಣ್ಣು ಹೆಸರು ಚಿನ್ನಮ್ಮ ಮತ್ತೆ ವೆಂಕಟರಾವ್ ಅಂತಿತ್ತಂತೆ. ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಟ್ಟು ತಿನ್ನಮ್ಮ ವಿತ್ ಸಂಕಟರಾವ್ ಅಂತ ಬಿದ್ಬಿಟ್ಟಿತ್ತು ಅಂತ. ಅಂದ್ರೆ ಇವನು ಸಂಪಾದನೆ ಮಾಡಿ ತಂದ್ಕೊಟ್ಟಿದ್ದನ್ನ ಆ ಹೆಂಡತಿ ತಿಂದು ಖಾಲಿ ಮಾಡ್ತಿದ್ಲು. ಅದರಿಂದ ಅವಾಗ ಗಂಡಂಗೆ ಸಂಕಟ ಬಂತು ಅಂತ ಹಾಗೆ ತಮಾಷೆಯಾಗಿ ಹೇಳ್ತಾ ಇದ್ರು. ಪ್ರಶ್ನೆ ಏನು ಗೊತ್ತಾ? ಜ್ಞಾನೇಂದ್ರಿಯ ಮಾಡಿರೋ ಉತ್ಸಾಹವನ್ನ ಕರ್ಮೇಂದ್ರಿಯ ಕಡಿಮೆ ಮಾಡಿದ್ರೆ ನಾವು ಕರ್ಮೇಂದ್ರಿಯದಿಂದ ಸಂಕಟ ಪಡೋದಿಲ್ಲ, ಸಂತೋಷ ಪಡ್ತೀವಿ. ಯಾಕೆಂದ್ರೆ ನಾವು ಬಳಕೆ ಮಾಡ್ತಿದ್ರು ಅದು ಹಿಂಗ್ ಹೋಗುತ್ತದು. ಕೆರೆ ನೀರನ್ನ ನೀವು ಬೆಳೆಯದೇ ಇದ್ರು ಅದು ಆವಿಯಾಗಿ ಹೊಟ್ಟೋಗ್ಬಿಡುತ್ತೆ ಅಷ್ಟೇ. ಅದೇನು ಉಪಯೋಗ ಆಗಲ್ಲ. ಕೆರೆಗೆ ನೀರು ಬರೋ ಹಾಗೆ ಮಾಡ್ಬೇಕು. ನೀರು ಪ್ರವಾಹ ಆಗದಾಗ ಅಣೆಕಟ್ಟು ಕಟ್ಟಬೇಕು. ಅಣೆಕಟ್ಟು ಕಟ್ಟಿದ್ದು ಆವಿಯಾಗಿ ನಷ್ಟವಾಗದಾಗ ನೋಡ್ಕೋಬೇಕು. ಇಷ್ಟು ಕೆಲಸ ಮಾಡಿದ್ರೇನೆ ಅದು ಸಾರ್ಥಕವಾದ್ದು. ಆಯ್ತು, ಬಿಸಿಲಲ್ಲಿ ಹೋಗೋದು ಒಣಗೋಗ್ತಿತ್ತು, ಬೆಳೆ ಬಂದಿದ್ರಿಂದ ಒಣಗೋಯ್ತು, ಬಿಡು ಎರಡು ಒಂದೇ ಅಂತಿರೋ ನೀವು ಅನ್ನಲ್ಲ. ಅನ್ಯಾಯವಾಗಿ ಹಾಳಾಗೋಯ್ತು ನೀರು, ನಾನು ಅದನ್ನ ಸರಿಯಾಗಿ ಕೃಷಿಗೆ ಕುಡಿಯೋಕೆ ಬಳಸ್ಕೊಳ್ಳಿಲ್ಲ, ಅನ್ಯಾಯವಾಗಿ ಹಾಳಾಗೋಯ್ತು ಅಂತ ಅಂತಿರ್ತಾನೆ ನಾವು. ಆದ್ದರಿಂದ ಉತ್ಸಾಹದ ಪ್ರವಾಹಕ್ಕೆ ಸಂಯಮದ ಅಣೆಕಟ್ಟು ಬೇಕು. ಅದು ಕೋಪದಲ್ಲಿ ಸೋರಿ ಹೋಗದಾಗ ನೋಡ್ಕೋಬೇಕು, ಅದನ್ನ ಬಳಕೆ ಮಾಡಬೇಕು. ಜ್ಞಾನೇಂದ್ರಿಯದ ಮೂಲಕ ಬಂದದ್ದನ್ನ ಬುದ್ಧಿಯ ವಿವೇಚನೆಯಿಂದ ಕರ್ಮೇಂದ್ರಿಯಗಳಿಗೆ ಒದಗಿಸಿ ಸಾರ್ಥಕವಾದ ಕೆಲಸ ಮಾಡಬೇಕು. ನಾವು ಎಲ್ಲೋ ಒಂದ್ ಕಡೆ ಹಳಿ ತಪ್ಪಿಡ್ತೀವಿ. ಗಳಿಸುವಲ್ಲಿಯೋ ನಿರ್ವಹಿಸುವಲ್ಲಿಯೋ ಸಂಯಮದಲ್ಲಿಯೋ ಯಾವ ಕೆಲಸಕ್ಕೆ ನಾನು ಅದನ್ನ ಯಾವ ಕರ್ಮೇಂದ್ರಿಯಕ್ಕೆ ಅದನ್ನು ವಿನಿಯೋಗಿಸ್ಬೇಕು ಅನ್ನೋದ್ರಲ್ಲೋ ಎಲ್ಲೋ ಒಂದ್ ಕಡೆ ಹಳಿ ತಪ್ಪಿಡ್ತೀವಿ. ಹಾಗಾಗಿ ಉತ್ಸಾಹ ಇಲ್ಲದೆ ಇರೋರು ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಉತ್ಸಾಹ ಇಲ್ಲದೆ ಇರೋರು ಇಲ್ವೇ ಇಲ್ಲ. ಆದ್ರೆ ಉತ್ಸಾಹನ ಸದ್ಬಳಕೆ ಮಾಡೋರು ಇಲ್ಲ. ಜೀವನವೆಲ್ಲ ಬೇವು ಬೆಲ್ಲ, ಬಲ್ಲವರೆಲ್ಲ ನಂಬಿದರಿಲ್ಲ. ಹಾಗೆ ನಮ್ಗೆ ಉತ್ಸಾಹ ಬರುತ್ತೆ ತನ್ಕೋಬಲ್ವಿ ಅನ್ನೋದು ಗೊತ್ತು ನಮ್ಗೆ. ಅದನ್ನ ಸರಿಯಾಗಿ ವಿನಿಯೋಗ ಮಾಡಬೇಕು ಅನ್ನೋದು ಗೊತ್ತು. ಆದ್ರೆ ಜಾರಿಯ ಹಂತದಲ್ಲಿ ವ್ಯತ್ಯಾಸ ಆಗ್ಬಿಡುತ್ತೆ. ಹಾಗಾಗಿ ನಮ್ಮ ಉತ್ಸಾಹ ಎಲ್ಲ ಏನಾಗುತ್ತೆ ಅನ್ನೋದನ್ನ ಪುರಂದರದಾಸರ ಭಾಷೆಯಲ್ಲಿ ಹೇಳೋದಾದ್ರೆ, ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ, ಮಾಡು ಸಿಕ್ಕದಲ್ಲ ಮಾಡಿನ ಜಾಡು ಸಿಕ್ಕದಲ್ಲ, ಜೋಡಿ ಹೆಂಡರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ ಅಂತ ಪುರಂದರದಾಸರು ಹೇಳಿದ್ದೇನನ್ನ ಅಂದ್ರೆ, ಜೀವನದೋತ್ಸಾಹವನ್ನ ಜೀವನ ಸತ್ಯವನ್ನ ಕಂಡುಕೊಳ್ಳೋದಕ್ಕೆ ಬಳಕೆ ಮಾಡ್ಲಿಲ್ವಲ್ಲ, ನಾನು ಅನ್ಯಾಯವಾಗಿ ಹಾಳು ಮಾಡ್ಬಿಟ್ನಲ್ಲ ಜೀವನದ ಉತ್ಸಾಹನ ಅನ್ನುವ ಅರ್ಥ. ನಾವು ಹಾಗೆ ಮಾಡೋದಿಲ್ಲ. ನಿಘಂಟು ಇಟ್ಕೊಂಡು ಹುಡುಕೋರ್ಗೆ ಏನಾಗುತ್ತೆ ಹೇಳಿ, ವಾಚ್ಯಾರ್ಥ ಸಿಗುತ್ತೆ ಹೊರತು ಲಕ್ಷ್ಯಾರ್ಥ ಅವರ ಪ್ರಾಣೆ ಸಿಗೋದಿಲ್ಲ. ಅದೇ ದೇವ್ರ ಪೂಜೆಗೆ ಹೋಗಿ ಹರಿಸ್ಕೊಂಡಿದ್ದೀನಿ, ನನ್ನ ಮಗನಿಗೆ ಕೆಲಸ ಕೊಡು, ಒಳ್ಳೆ ಬುದ್ಧಿ ಕೊಡು ಅಂತ ಅಂದಿರೋದೇ ಧರ್ಮ ಅಂತ ಅನ್ಕೊಂಡಿದೀವಿ ಹೊರತು ಉತ್ಸಾಹ ಕೊಡುವಂಥದ್ದು ಎಲ್ಲಾ ದೇವರನ್ನು ಕೇಳ್ಕೊಂಡಿದೀವಿ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವ್ರು ನೋಡ್ರಿ ಅವ್ರ ಅನುಭವ ಅಷ್ಟೇ, ಅವ್ರ ಪ್ರಪಂಚ ಅಷ್ಟೇ, ಅವರ ಅಧ್ಯಯನ ಅಷ್ಟೇ. ಹೀಗಾಗಿ ಉತ್ಸಾಹದ ಸೆಲೆ ಸದ್ಬಳಕೆ ಎರಡರ ಬಗ್ಗೆನೂ ನಾನು ಉತ್ಸಾಹ ಅನ್ನೋ ಶೀರ್ಷಿಕೆಯಲ್ಲಿ ಹೇಳಬೇಕಾದದ್ದು ಧರ್ಮ. ಅದರಿಂದ ಗಮನಿಸಬೇಕಾದದ್ದು ಉತ್ಸಾಹ ನೋಡಿ, ಬೆಳಗ್ಗೆಯಿಂದ ಸಾಯಂಕಾಲದ ತನಕ ನಾನು ನಿರುತ್ಸಾಹ ಸಂಪಾದನೆ ಮಾಡ್ಕೋತೀವಿ. ಬೆಳಗ್ಗೆ ನಾವು ಮಾಡ್ತೀವಿ ಕೆಲಸ ಅನ್ಕೊಂಡಂಗೆ ಆಗಲ್ಲ, ಯಾರನ್ನೋ ಮಾತಾಡಿಸ್ತೀವಿ, ಅವ್ರು ಬೇಜಾರಿಸ್ಕೋತಾರೆ. ನಿರುತ್ಸಾಹವನ್ನು ತುಂಬ್ಕೋತೀವಿ ಬೆಳಗ್ಗೆಯಿಂದ ಸಾಯಂಕಾಲದ ತನಕ. ನಿದ್ದೆ ಮಾಡಿ ಹೇಳ್ತೀವಿ, ಅದು ಏನಾಗುತ್ತೆ ಹೇಳೋ ಹೊತ್ತಿಗೆ ಮತ್ತೆ ಮುಳುಗಿದ ಸೂರ್ಯ
ಮತ್ತೆ ಬಾಲರವಿಯಾಗಿ ಏಳುವ ಹಾಗೆ ಮತ್ತೆ ಉತ್ಸಾಹನ ಸಂಪಾದನೆ ಕೊಡ್ತಾನೆ ಇದೆ. ಆದ್ರಿಂದ ನಾವೀಗ ಉತ್ಸಾಹ ಕೊಟ್ಟಿಲ್ಲ ಅಂತ ನಿಸರ್ಗವನ್ನು ದೂರುವಂತಿಲ್ಲ, ನಮ್ಮನ್ನೇ ನಾವು ದೂರ್ಕೋಬೇಕು. ಯಾಕೆಂದ್ರೆ ಆ ಉತ್ಸಾಹದ ಸದ್ವಿನಿಯೋಗ ಮಾಡದೇ ಇರೋರು ನಾವು. ಇನ್ನೊಂದಿಷ್ಟು ಉತ್ಸಾಹ ಕೊಡು ಅಂತ ಕೇಳ್ತಿರ್ತೀವಿ, ಕೊಟ್ಟಿರೋದನ್ನ ಇದು ಮಾಡೋದಿಲ್ಲ. ಅಪ್ಪ ಕೊಟ್ಟಿರೋ ದುಡ್ಡು ಮಗ ಹಾಳು ಮುಳು ಖರ್ಚು ಮಾಡ್ಬಿಟ್ಟು ನಂಗೆ ಪುಸ್ತಕ ಕೊಂಡ್ಕೊಳ್ಳೋಕೆ ದುಡ್ಡಿಲ್ಲ, ಇನ್ನೊಂದ್ಸರಿ ದುಡ್ಡು ಕೊಡು ಅಂತ ಕೇಳ್ದ ಹಾಗೆ. ಹಾಗಾಗಿ ನಿಸರ್ಗ ಎಂತೂ ಉತ್ಸಾಹವನ್ನ ಎಷ್ಟು ಬೇಕೋ ಅಷ್ಟು ಕೊಟ್ಟಿದೆ. ಅದನ್ನ ಶಾಂತವಾಗಿದ್ದು ಸ್ವೀಕರಿಸುವಂತಹ, ಸದ್ಬಳಕೆ ಮಾಡುವಂತಹ ಮನೋಭಾವನ ನಾವು ಬೆಳೆಸ್ಕೊಳ್ದೇ ಇದ್ರೆ ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಪ್ಪನೆ ಬೀಳದೆ ಬೇರೆ ದಾರಿ ಇಲ್ಲ. ಹಾಗಾಗಿದೆ ಆತ್ಮೀಯರೇ. ಹೀಗಾಗಿ ಉತ್ಸಾಹದ ಸ್ರವಿಕೆ ಆಗೋದಕ್ಕೆ ಯಾವ್ದು ಕಾರಣ? ನಮ್ಮ ಇಂದ್ರಿಯಗಳ ಕಾರಣ, ಜೊತೆಗೆ ಜಗತ್ತು ಕಾರಣ. ಜಗತ್ತಿಲ್ಲಿ ನಮ್ಗೆ ಜಗತ್ ನೋಡಿದ್ಮೇಲೆ ತಾನೇ ನಂಗೆ ಉತ್ಸಾಹ ಬಂದಿದ್ದು, ಮಿಠಾಯಿ ನೋಡಿದ್ಮೇಲೆ ತಾನೇ ನಂಗೆ ತಿನ್ಬೇಕು ಅಂತ ಬೆಳೆಸಿದ್ದು. ಅದಕ್ಕೆ ರಾಮಕೃಷ್ಣ ಆಶ್ರಮದವರು ಒಂದು ಸೂತ್ರ ಹೇಳುವರು ಪದೇ ಪದೇ, ಏನಂದ್ರೆ ಬ್ರಹ್ಮ ಸತ್ಯ. ಈ ಸೃಷ್ಟಿ ಅನ್ನೋದು ಇದೆಯಲ್ಲ, ಅನಂತವಾಗಿ ಮುಂದುವರಿಯುವಂಥದ್ದು, ನಾವು ಸತ್ ಮೇಲೂ ಮುಂದುವರಿಯುವಂಥದ್ದು ಸತ್ಯ, ಬ್ರಹ್ಮ ಸತ್ಯ. ಬದಲಾವಣೆ ಆಗುವ ಬ್ರಹ್ಮವೂ ಸತ್ಯ, ಬದಲಾವಣೆ ಆಗದ ಬ್ರಹ್ಮವೂ ಸತ್ಯ. ಬಿಡಿ, ಅದು ತತ್ವಶಾಸ್ತ್ರ, ನಮಗೆ ಫಿಲಾಸಫಿ ಅಂದ್ರೆ ಆಗಲ್ವಲ್ಲ, ಬಿಟ್ಬಿಡಿ ಅದನ್ನ. ಎರಡನೇದು ಏನ್ ಹೇಳ್ತಾರೆ ಅಂದ್ರೆ ಜಗತ್ ಸ್ಫೂರ್ತಿ, ಜಗತ್ತೇ ನಮಗೆ ಸ್ಫೂರ್ತಿ. ಆದ್ದರಿಂದ ನಮ್ಮ ಸಂತೋಷದ ಸೆಲೆ ಜ್ಞಾನೇಂದ್ರಿಯಗಳ ಜೊತೆಗೆ ಜಗತ್ತು ಕೂಡ ಮಾಡುವಂಥದ್ದು. ಈಗ ನಾವು ಜಗತ್ತು ನೋಡ್ತೀವಿ, ಅದರಿಂದ ಸ್ಫೂರ್ತಿ ಬರುತ್ತೆ ಅಂತ ಹೇಳಿದೆ ನಾನು. ಎಷ್ಟು ತರ ಸ್ಫೂರ್ತಿ ಬರ್ಬೋದು ಜಗತ್ ನೋಡೋದ್ರಿಂದ? ಅನೇಕ ತರ ಬರ್ಬೋದು. ನಾನು ಅವ್ರು ಯಾರೋ ತುಂಬಾ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಸೇವೆ ಮಾಡಬೇಕು ಅನ್ನೋದು ಜಗತ್ತು ಕೊಟ್ಟ ಸ್ಫೂರ್ತಿನೇ. ಆ ಹೋಟ್ಲಲ್ಲಿ ಮಸಾಲೆ ದೋಸೆ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ, ಹೋಗಿ ತಿನ್ಬೇಕು ಅನ್ನೋದು ಸ್ಫೂರ್ತಿನೇ. ಎರಡರಲ್ಲೂ ಉತ್ಸಾಹ ಬರುತ್ತೆ. ಆದ್ದರಿಂದ ಇಲ್ಲಿ ಜಗತ್ತು ಏನಂದ್ರೆ ಯಾವುದಕ್ಕೆ ಬೇಕಾದ್ರೂ ಪ್ರೇರಣೆ ಆಗ್ಬೋದು. ಜಗತ್ತನ್ನ ಒಂದು ಭಾಗವಾಗಿಸಿ ನಾನು ಜಗತ್ತಿನಿಂದ ಬೇರೆ ಅಂತ ಅನ್ಸು. ಮಿಠಾಯಿ ಅನ್ನೋದೇನು? ಜಗತ್ತಿನ ಒಂದು ಭಾಗ. ನನ್ನ ದೇಹ ಅಂದ್ರೇನು? ಜಗತ್ತಿನ ಒಂದು ಭಾಗ. ಜಗತ್ತಿನ ಒಂದು ಭಾಗ ಇನ್ನೊಂದು ಚೂರನ್ನ ಬಯಸುವಂಥದ್ದು ಇದೆಯಲ್ಲ, ಅದನ್ನ ಆಸೆ ಅಂತಾರೆ. ನಾನೂ ಜಗತ್ತೇ, ಮಿಠಾಯಿಯೂ ಜಗತ್ತೇ, ಮಿಠಾಯಿ ಅಲ್ಲದೆ ಇರೋದು ಜಗತ್ತೇ ಅಂತ ಅನ್ನೋ ವ್ಯಾಪಕವಾಗಿ ನಾವು ಗಮನಿಸಿದರೆ, ಇಡೀ ಮಿಠಾಯಿಯ ಪ್ರೇಮವನ್ನಲ್ಲದೆ ಪ್ರಪಂಚದ ಪ್ರೇಮವನ್ನು ಬೆಳೆಸಿದ್ರೆ ಅದು ದಾರ್ಶನಿಕತೆ, ವೇದಾಂತ ಅಂತ ಕರೀತೀವಿ. ನಾನ್ ನೋಡಿದ್ ಮಿಠಾಯಿನೇ, ತಿನ್ಬೇಕು ಅನ್ಕೊಂಡಿದ್ ಮಿಠಾಯಿನೇ. ಅದು ಸ್ವಲ್ಪ ಹೊತ್ತಾದ್ಮೇಲೆ ನಾನು ಆಲೋಚನೆ ಮಾಡ್ತೀನಿ, ಇದು ಮಿಠಾಯಿ ತಿನ್ಬಿಟ್ರೆ ಮಿಠಾಯಿ ಬೆಳೆಯೋಕೆ ಎಷ್ಟು ಜನ ಕಾರಣವಾಗಿದ್ದಾರೆ? ಬೆಲ್ಲ ಆಗ್ಬೇಕು, ಕಾಯಿ ಬೆಳಿಬೇಕು, ಪ್ರಕೃತಿ ಎಷ್ಟು ಕೆಲಸ ಪಟ್ಟಿದೆ. ಅದಕ್ಕೆ ಒಬ್ಬ ಪಾಶ್ಚಿಮಾತ್ಯ ದಾರ್ಶನಿಕ ಹೇಳ್ತಾನೆ, ದಿ ಹೋಲ್ ಕಾಸ್ಮಾಸ್ ಇಸ್ ಪಾರ್ಟಿಸಿಪೇಟಿಂಗ್ ಇನ್ ಎವರಿ ಆಬ್ಜೆಕ್ಟ್. ಪ್ರತಿಯೊಂದು ವಸ್ತುವಿನಲ್ಲಿ ಕುಂಬಾರ ಹೊರಟೋಗ್ಬಿಟ್ಟಿದ್ದಾನೆ. ಮಡಕೆ ಇದೆ, ಆದ್ರೆ ಆ ಮಡಕೆನ ಯಾರು ಒಬ್ಬ ಮಾಡಿರ್ಬೇಕಲ್ಲ. ಕುಂಬಾರ ಕಣ್ಣಿಗೆ ಕಾಣಲ್ಲ, ನಂಗೆ ಮಡಕೆ ಕಾಣತ್ತೆ, ಅದರಿಂದ ಕುಂಬಾರ ಇಲ್ಲ ಅಂತೀರ ನೀವು? ಯಾರೋ ಒಬ್ಬ ಕುಂಬಾರ ಮಾಡೇ ಇದ್ದಾನೆ ಅಂತ ತೀರ್ಮಾನಕ್ಕೆ ಬರ್ತಿರ್ತಾನೆ ನಾವು. ಹಂಗೆ ಆತ್ಮೀಯರೇ, ಈ ಕುಂಬಾರನ ಕಲ್ಪನೆ ಇದೆಯಲ್ಲ, ಕಾರಣ ತತ್ವ ಇದೆಯಲ್ಲ, ಉತ್ಸಾಹದ ಕಾರಣ ತತ್ವ, ಆಗ ನಾವು ಶಾಂತವನ್ನು ಪ್ರೀತಿಸಿದರೆ ಭವಿಗಳಾಗ್ತೀವಿ, ಅನುಭವಿಗಳಾಗ್ತೀವಿ. ಅನಂತವನ್ನು ಪ್ರೀತಿಸಿದ್ರೆ ಅನುಭವಿಗಳಾಗ್ತೀವಿ. ಇಷ್ಟೇ ವ್ಯತ್ಯಾಸ. ಪ್ರೇಮ, ಜಗತ್ತಿನ ಪ್ರೇಮ ಇದೆಯಲ್ಲ, ಅದು ಯಾವ ಲೆವೆಲ್ ಮಾಡ್ತಾ ಇದ್ದೀವಿ, ಯಾವ ಪರಿಮಾಣದಲ್ಲಿ ಮಾಡ್ತೀವಿ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕು. ಆದ್ರಿಂದ ನಾವು ಶಾಂತವನ್ನೇ ನೋಡೋಣ, ಶಾಂತವನ್ನೇ ಅನುಭವಿಸೋಣ, ಆದ್ರೆ ಅನಂತವನ್ನು ಸ್ಮರಿಸಿಕೊಳ್ಳೋಣ ಅನ್ನುವಂಥದ್ದು ಅನುಭವ ಅಂತ ಹೇಳುವಂಥದ್ದು. ಆತ್ಮೀಯರೇ ಗಮನಿಸಿ, ಇಲ್ಲಿ ಭಗವದ್ಗೀತೆಯಲ್ಲಿ ಮೋಹಾಶ, ಫೈನೈಟ್ ಡಿಸೈರ್ಸ್, ಮೋಘ ಕರ್ಮಾಣಿ, ಆ ಫೈನೈಟ್ಗೋಸ್ಕರ ಮಾಡೋ ಕೆಲಸಗಳು. ಮೋಘ ಜ್ಞಾನಂ, ನನ್ನ ತಿಳುವಳಿಕೆನು ಫೈನೈಟೆ. ಧನಂಜಯ ಏನಾಗುತ್ತೆ ಅಂದ್ರೆ ಆಸುರೀಂ, ಅದು ರಾಕ್ಷಸ ಗುಣ ತಂದು ಕೊಟ್ಬಿಡುತ್ತೆ. ಆಸುರೀಂ ರಾಕ್ಷಸೀಂ ಚೈವ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಪ್ರಕೃತಿಯನ್ನು ಪ್ರೀತಿಸ್ತಾರೆ, ಪ್ರಕೃತಿಯಲ್ಲಿ ಕಾರಣವಾದ್ದನ್ನೇ ಹುಡ್ಕೋದಿಲ್ಲ ಅಂತ ಹೇಳ್ತಾರೆ. ಆಗ
ಅದಕ್ಕೆ ಉತ್ತರವಾಗಿ ಕೂಡ ಅದೇ ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಮುಂದೆ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣ. ಮಹಾತ್ಮಾನಸ್ತು ಮಾಂ ಪಾರ್ಥ, ಮಹಾತ್ಮರಾದವ್ರು ಏನ್ ಮಾಡ್ತಾರೆ, ಅವರು ದೈವೀ ಪ್ರಕೃತಿ ಮಾಶ್ರಿತ, ಮಿಠಾಯಿ ನೋಡೋದಿಲ್ಲ, ಮಿಠಾಯಿಗೆ ಕಾರಣವಾದ್ದೆಲ್ಲ ಕಲ್ಪಿಸ್ಕೋತಾರೆ, ಅವ್ರಿಗೆ ಉದಾತ್ತವಾದ ಬರುತ್ತೆ. ಭಜಂತೆ ಮಾಂ ಜ್ಞಾನ ಮೂಲಂ. ಆ ಶ್ಲೋಕವನ್ನು ಹೇಳ್ತೀನಿ. ನಾನು ಕೃಷ್ಣನಿಗೆ ಅವಮಾನ ಮಾಡೋಕೆ ಇಷ್ಟಪಡೋದಿಲ್ಲ. ಭಗವದ್ಗೀತೆಯಲ್ಲಿ ಶ್ಲೋಕ ಇದೆ, ನೀವು ನೋಡ್ಕೋಬಹುದು. ನೋಡಿ, 13ನೇ ಅಧ್ಯಾಯದ 9ನೇ ಅಧ್ಯಾಯದ 12ನೇ ಶ್ಲೋಕ ಹೀಗೆ ಹೇಳುತ್ತೆ. ನಾನು ಪರಸ್ಪರ ಹೇಳ್ಬಿಟ್ಟಿನಿ, ಈಗ ಸರಿಯಾದ ಶ್ಲೋಕನೇ ಓದ್ತೀನಿ. ಮೋಘಾಶ ಮೋಘ ಕರ್ಮಾಣಿ ಮೋಘ ಜ್ಞಾನಂ ವಿಚೇತಸ. ಈ ಫೈನೈಟ್ ನಿಂದ ಬರುವಂತ ಉತ್ಸಾಹ ಇದೆಯಲ್ಲ, ಅದು ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ. ಮೋಹ ಅಂದ್ರೇನು ಅಂತಂದ್ರೆ ಆ ಕುರುಡು, ಪ್ರೀತಿ ಕುರುಡು ಆಗ್ಬಹುದು, ಪ್ರೀತಿ ಉತ್ಸಾಹನೂ ಆಗ್ಬಹುದು. ನಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಶ್ರಮ ಪಟ್ಟಾಗ ಅದು ಉತ್ಸಾಹ ಆಯ್ತು. ಪ್ರೀತಿ ಪಾತ್ರನ ಕಲ್ಪಿಸ್ಕೊಂಡು ಪ್ರಪಂಚನೇ ಮರೆತ್ಕೊಂಡು ಕೂತ್ಕೊಂಡ್ರೆ ಅದು ಮೋಹವೂ ಆಗ್ಬೋದು. ಮೋಹಿನೀಂ ಶ್ರಿತ. ಇದು 12ನೇ ಶ್ಲೋಕ 9ನೇ ಅಧ್ಯಾಯದ್ದು. 13ನೇ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಮಹಾತ್ಮಾನಸ್ತು ಮಾಂ ಪಾರ್ಥ, ಮಹಾತ್ಮನಾದವರು ನನ್ನನ್ನ ಜ್ಞಾಪಿಸ್ಕೊಂಡು ದೈವೀ ಪ್ರಕೃತಿ ಆಶ್ರಿತ, ಇಡೀ ಪ್ರಕೃತಿಯನ್ನೇ ದೇವರೆಂದು ಪೂಜಿಸ್ತಾರೆ. ಭಜಂತ್ಯ ಅನನ್ಯ ಮನಸ್ಸು, ಇಡೀ ಪ್ರಕೃತಿನ ಅನನ್ಯ ಮನಸ್ಸಿನಿಂದ ಪ್ರವರ್ತಿಸುವಾಗ ನಂಗೆ ಮಿಠಾಯಿನ ಆಸೆ ಮರ್ತೆ ಹೋಗುತ್ತೆ. ಅನನ್ಯ ಮನಸ್ಸು ಜ್ಞಾತ್ವ ಭೂತಾದಿಂ ಅವ್ಯಯಂ, ಅಂದ್ರೆ ಯಾವುದು ನಾಶವಿಲ್ಲದೆ ಇಂಥ ಮಿಠಾಯಿಗಳನ್ನ ನನ್ನಂಥವ್ರನ್ನ ಎಲ್ಲಾರನ್ನೂ ಸೃಷ್ಟಿ ಮಾಡ್ತಾ ಇದೆಯಲ್ಲ ಪ್ರಕೃತಿ, ಅದನ್ನು ತಿಳ್ಕೊಂಡು ನಿರಾಳವಾಗಿರ್ತಾರೆ ಅನ್ನುವಂಥ ಮಾತು ಬರುತ್ತೆ. ಆದ್ದರಿಂದ ಆತ್ಮೀಯರೇ, ಉತ್ಸಾಹ ನಾವು ಆಶೆಯ ಮೂಲಕ ತಂದ್ಕೊಂಡ್ರೆ, ಕೋಪದ ಮೂಲಕ ತಂದ್ಕೊಂಡ್ರೆ ಬೇರೆ, ವಿಶಾಲವಾದ ವಿಶ್ವ ಪ್ರೇಮದ ಮೂಲಕ ತಂದ್ಕೊಳ್ಳೋದೇ ಬೇರೆ. ಅಂಥ ವ್ಯಕ್ತಿಗಳ ವ್ಯಕ್ತಿತ್ವವೇ ಬೇರೆ ಬೇರೆಯಾಗಿರುತ್ತೆ ಅನ್ನೋದು ನಿಮ್ಮ ಅನುಭವಕ್ಕೂ ಬಂದಿರುತ್ತೆ ಅಂತ ನಾನು ಭಾವಿಸಿಕೊಂಡಿದ್ದೀನಿ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಬೇಕಾದಂಥ ಅಗತ್ಯ ಇದೆ. ಯಾಕಪ್ಪ ಅಂತಂದ್ರೆ ಸಮಯ ಮುಗಿತಾ ಬರ್ತಾ ಇದೆ. ಆದರೂ ಇನ್ನೊಂದು ಸ್ವಲ್ಪ ಸಮಯ ಉಪಯೋಗಿಸ್ತೀನಿ, ಇಲ್ದಿರೆ ಇದು ಬೇಗ ಮುಗಿಯೋದಿಲ್ಲ. ನಮ್ಮ ಜನ ಜಾಸ್ತಿ ಕಂತುಗಳನ್ನ ತಗೊಂಡ್ರೆ ನೋಡೋದೇ ಇಲ್ಲ. ಅದು ಇನ್ನೊಂದು ತಾಪತ್ರೆ ಇರ್ಲಿ ಬಿಡಿ. ಈಗ ಉತ್ಸಾಹ ಯಾವುದರಿಂದ ಬರುತ್ತೆ ಅಂದ್ರೆ 3ರಿಂದ ಬರಕ್ ಸಾಧ್ಯ. ನಾನು ಅಂದ್ರೆ ಏನು ಅಂತ ತಿಳ್ಕೊಳ್ಳೋದ್ರಿಂದ ಬರಬೇಕು. ಸ್ವಾಧ್ಯಾಯ, ಅದ್ ನಮ್ಗೆ ಬರಕ್ ಸಾಧ್ಯವೇ ಇಲ್ಲ, ನಾನು ಸ್ವಾಧ್ಯಾಯ ಮಾಡಿಲ್ಲ. ಪ್ರಪಂಚದಿಂದ ಬರಬೇಕು, ಜ್ಞೇಯ ಪ್ರಪಂಚ ನೋಡಿ ಅಂತ ಹೇಳಿದ್ನಲ್ಲ. ನೋಡ್ಬಿಟ್ರೆ ಉತ್ಸಾಹ ಬರೋದಿಲ್ಲ. ನೋಡ್ಬಿಟ್ರೆ ಉತ್ಸಾಹ ಬರೋದು ಬರೀ ಮಿಠಾಯಿ ಪಾನಕ, ಬೇಗ ನಾನು ತಕ್ಷಣ ತಿನ್ನೋ ಅಂಥದ್ದು. ಇನ್ಯಾವುದರಿಂದ ಬರುತ್ತೆ? ಜ್ಞಾನದಿಂದ ಬರುತ್ತೆ. ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ಜ್ಞಾನದಿಂದನೂ ಕೂಡ ಉತ್ಸಾಹ ಬರುತ್ತೆ. ಯಾವಾಗ ಬರುತ್ತೆ? ಕೆಲಸದ ಮೇಲೆ ಆಸೆ ಇದ್ರೆ ಆಗ ಜ್ಞಾನದಿಂದ ಉತ್ಸಾಹ ಬರುತ್ತೆ ಅಂತಾಯ್ತು. ಕೆಲಸದ ಮೇಲೆ ಆಸೆ ಅಂದ್ರೆ ನಾವು ಪ್ರಪಂಚನ ಪ್ರಕೃತಿನೆಲ್ಲ ಪ್ರೀತಿಸೋದಿಲ್ಲ, ನಾವು ಮಾಡೋ ಕೆಲಸ ಪ್ರೀತಿಸ್ಬೇಕು, ಅದೇ ಕರ್ಮಯೋಗ. ಅದಿರ್ಲಿ. ಅದರಿಂದ ಹೇಗ್ ಬರುತ್ತೆ ಅಂದ್ರೆ, ಒಂದ್ ಕೆಲಸ ಹೇಳಿದ್ರೆ ಆ ಕೆಲಸ ನಾನು ಹಿಂದೆ ಮಾಡಿದ್ದೆ ಅಂತ ಇಟ್ಕೊಳ್ಳೋಣ, ಖುಷಿ ಆಗತ್ತೆ ಅಂತ ಇಟ್ಕೊಳ್ಳೋಣ. ಆ ಕೆಲಸ ಹೇಳಿದ ತಕ್ಷಣ ನಾನು ಮಾಡಬಲ್ಲೆ, ನಾನು ಮಾಡ್ತೀನಿ ಅಂತ, ಇದು ಒಂದು ರೀತಿಯ ಉತ್ಸಾಹ, ಮಾಡಬಲ್ಲೆ ಅನ್ನುವ ಉತ್ಸಾಹ. ಇನ್ನೊಂಥರ ಉತ್ಸಾಹ ಇದೆ. ಅದೇನು ಅಂದ್ರೆ, ಇಲ್ಲ ನನ್ ಕಷ್ಟವಾದ್ರೂ ನಾನು ಮಾಡ್ಲೇಬೇಕು, ಯಾಕಂದ್ರೆ ನಾನು ತಿಳ್ಕೊಳ್ಬೇಕು, ಇಲ್ಲದೆ ನನ್ ಜೀವನವೇ ಅರ್ಥ ಆಗಲ್ಲ. ಅಂದ್ರೆ ನಾನು ಮಾಡಲೇಬೇಕು ಅದನ್ನ. ಈ ಕರ್ತವ್ಯದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಇದು ಇದರಿಂದ ಲಾಭ ಆಗುತ್ತೋ ಏನಾರು ಆಗ್ಲಿ ಆ ಕೆಲಸ ನಾ ಮಾಡಾಕ್ಲು ಅನ್ನೋವಂಥದ್ದು ಇದೆಯಲ್ಲ, ಮಾಡಲೇಬೇಕು ಅನ್ನೋದ್ರಿಂದ ಉತ್ಸಾಹ ಬರುತ್ತೆ. ಸೊ ಮಾಡಬಲ್ಲೆ ಅನ್ನುವ ಉತ್ಸಾಹವೇ ಬೇರೆ, ಮಾಡಲೇಬೇಕು ಅನ್ನುವಂಥ ಉತ್ಸಾಹವೇ ಬೇರೆ. ಅದರಿಂದ ನನಗಿರುವ ಲೋಕ ಜ್ಞಾನದಲ್ಲಿ ನಾನು ಏನು ಮಾಡಬಲ್ಲೆ ಅನ್ನೋದ್ರಿಂದ ಬರೋ ಉತ್ಸಾಹ, ಮಾಡಲೇಬೇಕು ಅನ್ನೋದ್ರಿಂದ ಬರೋ ಉತ್ಸಾಹ ಎರಡು ಬೇರೆ. ಮಾಡಲೇಬೇಕು ಅಂತ ಬರುವಂತ ಉತ್ಸಾಹ ಅದೇನಾಗುತ್ತೆ ಅಂದ್ರೆ ಬಹಳ ಕಾಲದವ್ರು ಉಳಿಯುತ್ತೆ. ನಾನು ಮಾಡಬಲ್ಲೆ ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಮಾಡಿದ್ಮೇಲೆ ಅಯ್ಯೋ ಯಾಕೋ ಎಷ್ಟು ಮಾಡಿದ್ರು ಇಷ್ಟೇ, ಹಿಂದೆನೂ ಅಷ್ಟೇ, ನಂಗೆ ಈ ಕೆಲಸದಲ್ಲಿ ಏನೂ ಆಗಲ್ಲ ಅನ್ನೋ ಹಾಗೆ ಹೋಗುವಂಥದ್ದು. ಅಂದ್ರೆ ಟ್ರಾನ್ಸಿಯೆಂಟ್ ಅಂತಾರೆ, ತತ್ಕಾಲಿಕವಾದದ್ದು. ಆತ್ಮೀಯರೇ, ತತ್ಕಾಲಿಕವಾದಂತಹ ಮಾಡಬಲ್ಲೆ ಅನ್ನುವ ಉತ್ಸಾಹ ಕಲಿಕೆಗೆ ದಾರಿ ಮಾಡಿಕೊಡೋದಿಲ್ಲ, ಕೆಲಸಕ್ಕೆ ದಾರಿ ಮಾಡಿಕೊಡುತ್ತೆ. ಆದ್ರೆ ಮಾಡಲೇಬೇಕು ಅನ್ನುವಂಥದ್ದು ಕಲಿಕೆ ಕೆಲಸ ಎರಡಕ್ಕೂ ದಾರಿ ಮಾಡಿಕೊಡುತ್ತೆ. ಆದ್ರಿಂದ ಕೆಲಸದ ಉತ್ಸಾಹವೇ ಬೇರೆ, ಕೆಲಸ ಮತ್ತು ಕಲಿಕೆಯ ಉತ್ಸಾಹವೇ ಬೇರೆ.
ಅದು ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ತೀನಿ. ಇನ್ನು ಜ್ಞೇಯ, ಜ್ಞಾತೃ, ಜ್ಞಾನ ಮೂರದ್ದು ಇನ್ನು ನಿಧಾನವಾಗಿ ನಾವು ನೋಡೋಣ ಅಂತ ಹೇಳ್ತಾ, ಇವತ್ತಿನ ಉಪನ್ಯಾಸ ಕಷ್ಟವಾಗಿದೆ ಅಂತ ನನಗೂ ಗೊತ್ತು. ಆದರೆ ಉದಾಹರಣೆಗಳ ಮೂಲಕ ಸರಳವಾಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಕಲಿಕೆಯಲ್ಲಿ ಅಧ್ಯಾಪಕ ಶ್ರಮ ಪಟ್ಟ ಹಾಗೆ ವಿದ್ಯಾರ್ಥಿಯು ಪಟ್ಟರೆ ಕಲಿಕೆ. ವಿದ್ಯಾರ್ಥಿ ಶ್ರಮ ಪಡೆದಿದ್ರೂ ಕೆಲಸ ಆಗಲ್ಲ, ಅಧ್ಯಾಪಕ ಶ್ರಮ ಪಡೆದಿದ್ದು ಇದ್ದಿದ್ದು ಆಗಲ್ಲ. ಆದ್ದರಿಂದ ನಾನು ಅಧ್ಯಾಪಕನಾಗಿ ಹೇಳಿಲ್ಲ, ನನ್ನ ಅನುಭವ ಏನ್ ಕಂಡಿದೆಯೋ, ಉತ್ಸಾಹ ನಾನು ಹೇಗೆ ಕಂಡ್ಕೊಂಡೋ ನನ್ನ ಬದುಕಿನಲ್ಲಿ, ಅಧ್ಯಯನದಲ್ಲಿ ಏನಿದೆಯೋ ಎರಡನ್ನೂ ಬೆರೆಸಿ ಹೇಳಿದ್ದೀನಿ. ಕೇಳಿರುವ ತಮ್ಮ ಪ್ರೀತಿಗೆ ಅಭಿನಂದನೆಗಳು. ಭಾಗ 2ರಲ್ಲಿ ಜ್ಞೇಯ ಅಂದ್ರೆ ನಾನ್ ಮಾಡೋ ನನ್ನೊಳಗೆ ಹೇಗೆ ಉತ್ಸಾಹ, ಯಾವ್ಯಾವ ಸಂದರ್ಭದಲ್ಲಿ ಉತ್ಸಾಹ ಹುಟ್ಟುತ್ತೆ, ಅದ್ ಯಾವ್ದು ಆಯ್ಕೆ ಮಾಡ್ಬೇಕು ಅನ್ನುವಂಥದ್ರ ಬಗ್ಗೆ, ಮತ್ತೆ ಜ್ಞಾತೃವಿನ ಬಗ್ಗೆ ವಿವರಿಸ್ತಾ ಮುಂದಕ್ಕೆ ಉತ್ಸಾಹದ ಬೇರೆ ಆಯಾಮಗಳನ್ನ ನಿಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಬಂದರೆ, ಬರ್ದಿದ್ರೆ ನಾನೇನ್ ಮಾಡ್ಬೋದು. ಅದರಿಂದ ರಾಜರತ್ನಂ ತುಂಬಾ ಚೆನ್ನಾಗಿ ಹೇಳ್ತಾರೆ. ಹೆಣ್ಕುಡ್ಕ ರತ್ನ ಹೇಳ್ತಾನೆ, ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗ್ತೀನಿ ಅಂತ ಇಟ್ಕೊಳ್ಳೋಣ. ಅವಾಗ ಏನ್ ಮಾಡ್ತೀನಿ ಗೊತ್ತಾ, ನಲ್ಲಿ ನೀರು ಬರೋದನ್ನೆಲ್ಲ ನಿಲ್ಲಿಸ್ಬಿಟ್ಟು ಹೆಂಡ ಬರೋ ಹಂಗ್ ಮಾಡ್ಬಿಡ್ತೀನಿ. ಆದ್ರೆ ಹಾಗೆ ಮಾಡ್ಬೇಕಾದ್ರೆ 2 ತಾಪತ್ರಯ ಇದೆ. ಒಂದು, ನಾನ್ ಮುನ್ಸಿಪಲ್ ಪ್ರೆಸಿಡೆಂಟ್ ಆದ್ರೆ, 2ನೇದು ನಂಗ್ ಮೈ ಮೇಲೆ ಜ್ಞಾನ ಇದ್ರೆ. ಯಾಕೆಂದ್ರೆ ನಾ ಕುಡಿಯೋನು, ಕುಡಿದು ಮಲ್ಗಿರೋನು ಅವನೆಲ್ಲಿ ನಲ್ಲಿ ನೀರು ಬಿಡಿಸ್ಬೇಕಲ್ಲ, ಅಷ್ಟು ಕೆಲಸ ಪಡ್ಬೇಕಲ್ಲ. ಮಾಡಬಲ್ಲೆ ಅಂತ ಹೇಳಿದ್ದಕ್ಕೂ ಈ ಅಡ್ಡಿಗಳಿದೆ ಅನ್ನುವಂಥದ್ದು ರೀತಿಲಿ ನಮ್ಮ ಗುರುಗಳಾದ ರಾಜರತ್ನಂ ಹೇಳ್ತಾರೆ. ಭಗವದ್ಗೀತೆ ಮತ್ತು ನಮ್ಮ ಭಾರತೀಯ ಚಿಂತನೆಯಲ್ಲಿ ಪ್ರಚೋದನೆಯ ಪ್ರೋತ್ಸಾಹ ಇರೋದ್ರಿಂದ ತಾವು ತಪ್ಪಾಗಿ ಭಾವಿಸುವ ಆಗತ್ತೆ. ಇವ್ರೇನೋ ಒಳ್ಳೆ ಮಾತಾಡ್ಬಿಟ್ಟು ಏನು ಈ ಭಾರತೀಯತೆಯನ್ನ ಅದ್ದೂರೀಕರಿಸ್ತಾ ಇದ್ದಾರೆ ಅಂತ ತಾವು ಹಾಗೆ ಅಂದ್ಕೊಂಡಿದ್ರೆ ನಾನು ಬೇಡ ಅನ್ನಲ್ಲ. ಯಾಕೆಂದ್ರೆ ಸಂದರ್ಭ ಹಾಗೆ ಜನರ ಮನಸ್ಸನ್ನ ವಿಕೃತಗೊಳಿಸಿರೋದು ನಾನು ಬಲ್ಲೆ. ಈಗ ನಿಮ್ಮ ಪ್ರತಿಕ್ರಿಯೆಗೆ, ಪ್ರಶ್ನೆಗೆ ಅವಕಾಶ ಇದೆ. ಮುಂದಿನ ಭಾಗದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ನೋದಾದ್ರೆ ಈಗ ನಾನು ಉತ್ತರ ಹೇಳಲ್ಲ, ಮುಂದೆ ಉತ್ತರ ಹೇಳ್ತೀನಿ ಇದ್ದೇನೆ. ಮತ್ತೆ ಪ್ರಶ್ನೆ ವಾಟ್ಸಾಪ್ ಅಲ್ಲಿ ಕೂಡ ಹಾಕಬಹುದಾಗಿದೆ. ಹಾಕುವ ಪ್ರಯತ್ನ ಬೇಕಾದ್ರೂ ಮಾಡ್ಬೋದು ಅಂತ ಮತ್ತೊಮ್ಮೆ ನೆನಪಿಸಿ. ಮತ್ತೊಮ್ಮೆ ನೋಡಿ, ಇವತ್ತು ಬೆಳಗ್ಗೆ ಪ್ರಾರಂಭ ಮಾಡಿ, ಇವಾಗ 14 ಜನ ಇದ್ದಾರೆ. ಪ್ರಾರಂಭ ಮಾಡಿದಾಗ 10ಕ್ಕಿಂತ ಕಡಿಮೆ ಇದ್ರು. ಈ ಹೀನ ಸ್ಥಿತಿಯಲ್ಲಿ ನಾವಿದೀವಿಗೆ ನೀವು ಸ್ವಲ್ಪ ಸಹಾಯ ಮಾಡ್ಬೇಕು ಅಂತ ಹೇಳ್ತಾ, ಇದನ್ನ ತೋರಿಸಿ 4 ಜನ ಬರೋ ಹಾಗೆ ಮಾಡಿದ್ರೆ ಮುಂದುವರಿಸ್ತೀವಿ, ಇಲ್ಲಿದ್ರೆ ಮುಗಿಸ್ಬೇಕಾಗತ್ತೆ. ನಾನು ಯಾರನ್ನೂ ದೂರೋಲ್ಲ, ಬರದೇ ಇರೋರ್ನ ಯಾರನ್ನೂ ದೂರೋದಿಲ್ಲ. ಅವರ ಅಭಿರುಚಿ ಹಾಗಿರ್ಬೋದು, ನಾನು ಹೇಳಿರೋದು ಸರಿಗಿಲ್ಲದೆ ಇರ್ಬೋದು, ಅಲ್ಲಿ ನಾನು ಅನ್ನೋ ಪ್ರಶ್ನೆ ಇಲ್ಲ. ನಮಸ್ಕಾರ. ಈಗ ಪ್ರಶ್ನೆ ಪ್ರತಿಕ್ರಿಯೆ. ಈ ಉಪನ್ಯಾಸ ಮಾತ್ರ ಕಂಟಿನ್ಯೂಟಿ ಇಲ್ದಿದ್ರೆ ಅರ್ಥ ಆಗುದಿಲ್ಲ. ಮುಂದಿನ ಸರಿ ಬರ್ಬೇಕಾದ್ರೆ ಇದನ್ನ ಓದ್ಕೊಂಡೆ ಕೇಳ್ಕೊಂಡು ಬಂದ್ರೆ ಆಗೋದು, ಇಲ್ದಿರ ಆಗೋದಿಲ್ಲ. ಪ್ರಶ್ನೆ ಪ್ರತಿಕ್ರಿಯೆ. ನಮಸ್ಕಾರ. ನಾನು ಜ್ಯೋತಿ ಮಾತಾಡ್ತಾ ಇರೋದು. ಉತ್ಸಾಹಕ್ಕೆ ಬಹಳಷ್ಟು ಉದಾಹರಣೆಗಳನ್ನ ಕೊಟ್ರಿ ನೀವು. ಉತ್ಸಾಹ ಅನ್ನೋದು ಹೇಗೆ ಅನ್ನೋದಕ್ಕೆ ನೀವ್ ಹೇಳ್ದಾಗೆ ಇದು ಕಷ್ಟವಾದ್ರೂ ಉದಾಹರಣೆ ಸಮೇತ ವಿವರಿಸಿದ್ರಿಂದಾಗಿ ಇದು ಸುಲಭ, ಪರವಾಗಿ ಅರ್ಥ ಆಗುವಷ್ಟು ಆಯ್ತು. ನೀವೇ ಒಂದು ಉದಾಹರಣೆ ಉತ್ಸಾಹಕ್ಕೆ ಅಂತ ನಾನ್ ಅನ್ಕೊಳ್ತಾ ಇರೋದು. ನಿಮ್ಮನ್ನ ನೋಡಿದ್ರೆ ಇದಕ್ಕಿನ್ನ ಇನ್ನು ಯಾವ ಉದಾಹರಣೆನೂ ಬೇಡ ನಮ್ಗೆ. ನೀವೇ ಒಂದು ಉದಾಹರಣೆ. ಅದನ್ನ ನಮ್ಗೂ ನಿಮ್ಮನ್ನ ನೋಡಿ ಉತ್ಸಾಹ ಸ್ವಲ್ಪ ಬರ್ಲಿ ಜೀವನದಲ್ಲಿ ಅಂತ ಅನ್ಸುತ್ತೆ ಅಷ್ಟೇನೆ. ಮೊನ್ನೆ ನಮ್ಮ ವಿದ್ಯಾರ್ಥಿ ಹಾಗೆ ಫೋನ್ ಮಾಡ್ಬಿಟ್ಟು ಹೇಳ್ದ, ಏನು ಅಂದ್ರೆ, ಸಾರ್ ಹೇಗಿದ್ದೀರಾ ಸಾರ್ ಅಂತ ಹೇಳ್ದ. ವಯಸ್ಸಾಯ್ತು ಕಣೋ, ಉತ್ಸಾಹ ಕಡಿಮೆ ಆಗ್ತಿದೆ ಅಂತ ಹೇಳ್ದೆ ಆ ಹುಡುಗನ್ಗೆ. ತಕ್ಷಣ ಸರ್, ನಿಮ್ಮನ್ನೇ ಮಾದರಿಯಾಗಿ ಇಟ್ಕೊಂಡಿದೀವಿ, ಉತ್ಸಾಹ ಕಡಿಮೆ ಆಗ್ತಿದೆ ಅಂತ ಮಾತ್ರ ಹೇಳ್ಬೇಡಿ, ದೇಹ ಶಕ್ತಿ ಕಡಿಮೆ ಆಗ್ತಿದೆ ಅಂತ ಹೇಳಿ ಪರವಾಗಿಲ್ಲ. ನಿಮಗಿರುವಂತಹ ದೇಹ ಶಕ್ತಿಯಲ್ಲಿ ನಿಮ್ಗಿರೋ ಉತ್ಸಾಹ ನಮ್ಗಿನ್ನ ಅಮೂಲ್ಯವಾದ್ದು. ಅದರಿಂದ ಈಗಲೂ ನೀವು ನಮಗ್ ಮಾದರಿ. ಆದ್ರೆ ಉತ್ಸಾಹ ಇಲ್ಲ ಅಂತ ಮಾತ್ರ ನಿಮ್ ಬಾಯಲ್ಲಿ ಬಂದ್ಬಿಟ್ರೆ ನಮ್ಗೆ ತುಂಬಾ ನೋವಾಗುತ್ತೆ ಸರ್ ಅಂತ ಹೇಳ್ದ. ಅದು ಜ್ಞಾಪಕ ಬಂತಮ್ಮ. ಧನ್ಯವಾದಗಳು. ಮುಂದಿನ ಪ್ರತಿಕ್ರಿಯೆ. ಸರ್ ನಮಸ್ಕಾರ. ಹೇಳಪ್ಪ. ನಾನು ಪೂರ್ತಿ ಕೇಳಿಲ್ಲ, ಅರ್ಧದಲ್ಲಿ ಜಾಯ್ನ್ ಆದೆ.
ಸರ್, ಒಂದು ಶಬ್ದದ ಅರ್ಥ ಅನುಭೂತಿ, ಹ್ಮ್ ಇದಕ್ಕ ಏನು ಅರ್ಥ ಬರುತ್ತೆ ಸರ್? ಹ್ಮ್ ಅದನ್ನೇ ಇವತ್ತಿನ ಉಪನ್ಯಾಸ ವಿವರಿಸಿದೆ. ಪೂರ್ತಿ ಕೇಳ್ಬಿಟ್ರೆ ಅವಾಗ ಅದ್ರಲ್ಲಿ ಉತ್ತರ ಸಿಗುತ್ತೆ. ಅನುಭವ ಇದೆಯಲ್ಲ, ಅನುಭವದಿಂದ ಉಂಟಾಗುವಂಥದ್ದು ಅನುಭೂತಿ. ಭಾಷೆ ನಿಘಂಟಿನ ಪ್ರಕಾರ ಅನುಭವದಿಂದ ಮೂಡಿದ್ದು ಅಂತ. ಈಗ ಒಂದು ಗುಲಾಬಿ ಹೂ ನೋಡಿದ್ರೆ ನನಗೆ ಅನೇಕ ರೀತಿಯ ಅನುಭೂತಿ ಆಗ್ಬೋದು. ಒಂದು, ಆ ಗುಲಾಬಿ ಹೂ ಚೆನ್ನಾಗಿದೆ, ಇದನ್ನ ಗುಲ್ಕನ್ ಮಾಡ್ಕೊಂಡು ತಿನ್ಬೋದು ಅಂತ ಅನ್ಬೋದು. ಅಥವಾ ನಾನು ಇದನ್ನ ಗಿಡಕ್ಕೆ ನೀರ್ ಹಾಕ್ಬಿಟ್ಟು ಇನ್ನೊಂದಷ್ಟು ಗುಲಾಬಿ ಬೆಳೆಸಿ ಎಲ್ರಿಗೂ ಹಂಚ್ತೀನಿ ಅಂತ ಆಗ್ಬೋದು. ಅಥವಾ ಇಲ್ಲ, ಅದ್ ಯಾವ್ದು ಬೇಡ, ಆ ಗುಲಾಬಿ ಹೂವಿನ ಬಗ್ಗೆ ನಾನೊಂದು ಕವನ ಬರಿತೀನಿ ಅಂತ ಆಗ್ಬೋದು. ಅಥವಾ ಆ ಗುಲಾಬಿ ಹೂವು ಎಂಥದ್ದು, ಪ್ರಕೃತಿಯ ಹೇಗ್ ಸೃಷ್ಟಿ, ನಾನ್ ನೀರ್ ಹಾಕಿದೆ ನಿಜ, ಆ ಗಿಡವನ್ನ, ಗುಲಾಬಿ ಗಿಡವನ್ನ ಹೇಗ್ ಪ್ರಕೃತಿ ಸೃಷ್ಟಿ ಮಾಡಿರ್ಬೋದು, ಇದಕ್ಕೇನು ಕಾರಣ ಅನ್ನುವಂಥದ್ದನ್ನ ಹುಡುಕೋ ಹಾಗಾಗ್ಬೋದು. ಆ ಅನುಭೂತಿಯು ಈ ಕಾರಣ ತತ್ವಕ್ಕೆ ಹೋದರೆ, ನಮ್ಮ ಕಣ್ಣೆದುರಿಗಿರೋ ವಸ್ತುವಿನ ಕಾರಣ ತತ್ವಕ್ಕೆ ಹೋದ್ರೆ ಅದನ್ನ ಅನುಭವ ಅಂತಾರೆ. ಆದ್ದರಿಂದ ಕಾರಣ ತತ್ವಕ್ಕೆ ನಮ್ಗೆ ಹೋಗೋದಕ್ಕಿಂತ ಅದನ್ನ ನಾನು ಹೇಗೆ ಬಳಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಪ್ರಧಾನವಾಗಿ ಕಾಣುತ್ತೆ. ಯಾಕೆಂದ್ರೆ ನನಗೆ ನಾನು ಅಂದ್ರೆ ಏನು ಅನ್ಕೊಂಡಿದೀನಿ ಅಂದ್ರೆ ಈ ದೇಹ ಅಂತ ಅನ್ಕೊಂಡಿದೀನಿ. ಅದರಿಂದ ಆ ದೇಹಕ್ಕೆ ಗುಲಾಬಿ ಹೂವನ್ನ ತಿಂದ್ರೆ ಅಥವಾ ಗುಲಾಬಿ ಹೂವನ್ನ ಹಾರ ಮಾಡ್ಕೊಂಡ್ರೆ, ನನ್ನ ಪ್ರಿಯತಮೆ ಕೊಟ್ರೆ ಖುಷಿ ಆಗತ್ತೆ ಅನ್ನೋ ದೃಷ್ಟಿಯಿಂದ ಕಾಯ ಪ್ರಜ್ಞೆಯಿಂದ ಬರುವ ಅನುಭೂತಿ ಇದೆಯಲ್ಲ, ಅದನ್ನ ಭವ ಅಂತ ಕರೀತಾರೆ, ಭವಿ ಅಂತಾರೆ ಅಂಥವ್ರನ್ನ. ಆದ್ರೆ ಲೋಕ ಪ್ರಜ್ಞೆ, ವಿಶ್ವಕ್ಕೆ ಕಾರಣವಾದ ತತ್ವವನ್ನು ಕೇಳಿದ್ರೆ, ಈ ಒಂದು ಗುಲಾಬಿ ಹೂವು, ನಂಗೆ ಗುಲಾಬಿ ಹೂ ಮುಟ್ಟೋದು ಬೇಡ, ನಾನು ಇನ್ನೊಂದು ಬೆಳೆಯೋದು ಬೇಡ, ನಾನು ಕೂಡ ಒಂದು ಗುಲಾಬಿ ಹೂನಾಗೆ ಪ್ರಪಂಚ ಎಲ್ಲ ನನ್ನನ್ನು ಸೃಷ್ಟಿಸಿದೆ, ನಾನು ಪ್ರಪಂಚಕ್ಕೆ ಏನಾದ್ರು ಒಂದಿಷ್ಟು ಅದು ಹೇಗೆ ಪರಿಮಳ ಕೊಡುತ್ತೋ ಹಾಗೆ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಅನುಭವ ಅಂತಾಗುತ್ತೆ. ಅದರಿಂದ ಅನುಭೂತಿಗೆ ಎರಡು ಕವಲುಗಳಿವೆ. ಒಂದು ಕವಲು ಅದನ್ನ ಹೇಗೆ ಅನುಭವಿಸ್ಬೇಕು, ಇನ್ನೊಂದಿಷ್ಟು ಸುಖ ಬೀಳ್ಬೇಕು ಅಂತ. ಇನ್ನೊಂದು ಕವಲು, ಇದೇನು ಆಶ್ಚರ್ಯ, ಅನುಭವಿಸ್ತಿರೋ ನಾನ್ ಯಾರು, ಆ ಗುಲಾಬಿ ಗಿಡ ಏನು, ನನಗೂ ಅದಕ್ಕೂ ಸಂಬಂಧ ಏನು ಅಂತ ಹೋದ್ರೆ ಅದು ಅನುಭವ ಅಂತ ಅನ್ನಿಸ್ಕೊಳ್ಳುತ್ತೆ. ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸರ್, ಇದು ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಇರುತ್ತಾ? ಖಂಡಿತ. ಅವನು ಅಧ್ಯಯನ, ನಾನು ಮುಂಚೆನೂ ಅದನ್ನ ಹೇಳಿದೆ, ಇದನ್ನ ಪೂರ್ತಿ ಕೇಳಪ್ಪ, ಅವಾಗೆಲ್ಲ ಎಲ್ಲಾದ್ರೂ ಅದಕ್ಕೂ ಉತ್ತರ ಇದೆ. ಏನಂದ್ರೆ, ಒಂದು ಅನುಭೂತಿ ಉಂಟಾಗೋದು ಕೇವಲ ನೋಡಿದ್ರಿಂದ ಅಲ್ಲ, ಇನ್ಯಾರೋ ಒಬ್ರು ಗುಲಾಬಿ ಹೂ ಮುಡ್ಕೊಂಡಿದ್ರಿಂದ ಅವ್ರು ಚೆನ್ನಾಗಿ ಕಂಡ್ರು, ನಾನು ಹೆಂಡತಿಗೆ ಕೊಡ್ಬೇಕು ಅಂತ ಅನ್ನಿಸ್ಬೋದು. ಅನುಭವದಿಂದ ಬರುತ್ತೆ, ಜೊತೆಗೆ ಅಧ್ಯಯನದಿಂದ ಬರುತ್ತೆ. ಈ ಗುಲಾಬಿ ಅಂದ್ರೆ ಏನು, ಒಬ್ಬ ಬಯಾಲಜಿ ಅವನ್ಗೆ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್ ಒನ್ ಬಯಾಲಜಿ ತಿಳ್ಕೊಳಕ್ ಹೋಗ್ತಾನೆ, ಒಬ್ಬ ಕೆಮಿಸ್ಟ್ ಅದ್ರ ಕೆಮಿಕಲ್ ಕಾಂಪೋಸಿಷನ್ ತಿಳ್ಕೊಳಕ್ ಹೋಗ್ತಾನೆ. ಹಾಗಾಗಿ ಒಬ್ಬರಿಂದ ಒಬ್ರಿಗೆ ಬೇರೆ ಆಗ್ಲೇಬೇಕು. ಯಾಕೆಂದ್ರೆ ಅನುಭವವೂ ಬೇರೆ, ಅಧ್ಯಯನವೂ ಬೇರೆ. ಅವೆರಡರ ಜೋಡಣೆ ಇದೆಯಲ್ಲ, ಕಾಂಬಿನೇಷನ್ ಯಾರ್ಯಾರ್ದು ಹೇಗಾಗಿದೆಯೋ ಹಾಗಾಗಿ ಕಾಣುತ್ತೆ. ಯದ್ಭಾವಂ ತದ್ಭವತಿ ಅಂತ ಒಂದು ಮಾತಿದೆ. ಹೇಗೆ ನನ್ನ ಮನಸ್ಸಿನಲ್ಲಿ ಭಾವ ಮೂಡುತ್ತೋ ಅದಕ್ಕೆ ತಕ್ಕಾಗಿ ನಾನು ನಡ್ಕೋತೀನಿ. ಭಾವ ಹೇಗೆ ಮೂಡುತ್ತೆ ಅನ್ನೋದು ಮುಖ್ಯವಾಗಿ ಎರಡು ಹೇಳ್ತಾ ಇದ್ದೀನಿ. ಯಾವುದು? ವೀಕ್ಷಣೆ, ಅಧ್ಯಯನ, ಅನುಭವ ಅಂತ. ನಾವು ಏನ್ ತಿಂತೀವಿ ಅನ್ನೋದು ಎಷ್ಟು ಮುಖ್ಯ, ನಾ ಎಷ್ಟು ಮೈಗೂಡಿಸ್ಕೋತೀನಿ ಅನ್ನೋದು ಮುಖ್ಯ, ನಾನು ಯಾವ ದೃಷ್ಟಿಕೋನದಲ್ಲಿ ತಿಂತಾ ಇದ್ದೀನಿ ಅನ್ನೋದು ತುಂಬಾ ಮುಖ್ಯ. ಹಾಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಆಗ್ಲೇಬೇಕು, ಒಂದೇ ಇರಕ್ ಸಾಧ್ಯವೇ ಇಲ್ಲ. ಅದರಲ್ಲೇ ವ್ಯಕ್ತಿಗಳ ವ್ಯತ್ಯಾಸ ಕಾಣೋದಂಥದ್ದು ಕೂಡ. ಸರಿ ಸರ್. ಮುಂದಿನ ಪ್ರಶ್ನೆ. ಸರ್, ಇದು ಅನಿರ್ವೇದಂ ಇನ್ನೊಂದು ಸ್ವಲ್ಪ ಹೇಳ್ತೀರಾ? ಅನಿರ್ವೇದಂ. ಹೇಳ್ತೀನಿ. ವೇದ ಅಂದ್ರೆ ಫೀಲಿಂಗ್ ಅಂತ. ಇದುವರೆಗೂ ಏನ್ ನಂಬಿಕೆ ಇತ್ತು ಅಂದ್ರೆ, ನಮ್ಗೊಂದು ಫೀಲಿಂಗ್ ಬಂದ್ರೆ ಉತ್ಸಾಹ ಬರುತ್ತೆ. ಯಾಕಂದ್ರೆ ನಾವು ಕೋಪಿಸ್ಕೊಂಡಾಗ ಉತ್ಸಾಹ ಬರುತ್ತೆ, ಆ ಪ್ರೀತಿಸಿದಾಗ ಉತ್ಸಾಹ ಬರುತ್ತೆ. ಅದರಿಂದ ವೇದನೆ ಅನ್ನೋದು ಆವೇಶದಿಂದ ಬರುತ್ತೆ ಅಂತ ಅನ್ನೋದು ನಿಜ. ಆ ಆವೇಶದಿಂದ ಬಂದ ನಾನು ಅನ್ಕೊಂಡಿದ್ ನಡೀದೆ ಹೋದ್ರೆ ಹತಾಶೆ ಆಗ್ಬಿಡುತ್ತೆ. ಆಗ ಏನಾಗ್ಬಿಡುತ್ತೆ, ಹತಾಶೆ ಆಗ್ಬಿಟ್ರೆ ನಿರ್ವೇದ ಆಗುತ್ತೆ. ಈಗ ಹನುಮಂತ ಸೀತೆನ ಹುಡ್ಕೊಂಡು ಹೋದ, ಎಲ್ಲ ಹುಡುಕ್ದ ಲಂಕೆಯಲ್ಲಿ. ಅಮೂಲ್ಯವಾದ ಎಲ್ಲಿಟ್ಟಿರ್ತಾರೆ, ತುಂಬಾ ಯಾರು ಜನ ಬರದೇ ಇರೋ ಕಡೆ ಇಟ್ಟಿರ್ತಾರೆ, ಬಯಲಲ್ಲಿ ಇಟ್ಟಿರ್ತಾರೆ, ಯಾರು ತಗೊಂಡೋಗಿ ಇಲ್ಲ, ಅಲ್ಲೆಲ್ಲ ಹುಡುಕದ. ಅವಾಗ ಏನಾಯ್ತು ಅವನ್ಗೆ, ನನ್ನ ರಾಮನಿಗೆ ಸೀತೆಯ ಸುದ್ದಿ ಬಂದ್ ಹೇಳ್ತೀನಿ, ಇಲ್ಲಿ ಇರ್ತಾಳೆ ಸೀತೆ ಬಂದವನ್ಗೆ ನಿರ್ವೇದ ಆಯ್ತು. ಸೊ ಅದರಿಂದ ಯಾವ ಆಸೆ, ಯಾವ ಆದರ್ಶ ನಮ್ಗೆ ವೇದನೆಯನ್ನು ತಂದ್ಕೊಡುತ್ತೋ, ಉತ್ಸಾಹ ತಂದ್ಕೊಡುತ್ತೋ, ಅದೇ ನಿರುತ್ಸಾಹ ಅಂತ ತಂದ್ಕೊಡ್ಬಿಡುತ್ತೆ. ಅದು ನಿರ್ವೇದ ಅಂತ. ವೇದ ನಿರ್ವೇದ.
ಅವಾಗ ಏನಾಯ್ತು, ಅಯ್ಯೋ ನಾನು ಏನು ಮಾಡಿರೋ ಪ್ರಯೋಜನ ಆಗಲ್ಲ ಅಂತ. ಅದು ರಾಮಾಯಣದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ, ನೀವು ಆ ಭಾಗವನ್ನು ಓದ್ಬೋದು. ಏನಂದ್ರೆ ಆಗ ಹನುಮಂತನಿಗೆ ಅನ್ಸತ್ತೆ, ಅಯ್ಯೋ ಸೀತೆ ಇಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಹೋಗಿ ಹೇಳ್ಬಿಟ್ರೆ ಆಯ್ತು, ನಾನೇನ್ ಮಾಡಿ ನಾನು ಹುಡ್ಕಕ್ ಬಂದೆ ಸಿಕ್ಲಿಲ್ಲ, ಇಲ್ಲ ಅಂತ ಹೇಳಿದ್ರೆ ಆಯ್ತು, ನನ್ ಕೆಲಸ ಮುಗೀತು ಅಂತ ಅನ್ಕೋತಾನೆ. ಹಾಗೇನಾದ್ರು ಹೇಳಿದ್ರೆ ಸುಗ್ರೀವ ಅಗ್ನಿ ಪ್ರವೇಶ ಮಾಡ್ತಾನೆ, ರಾಮ ಅಗ್ನಿ ಪ್ರವೇಶ ಮಾಡ್ತಾನೆ, ರಾಮ ಬರಲಿಲ್ಲ ಅಂತ ಭರತ ಅಗ್ನಿ ಪ್ರವೇಶ ಮಾಡ್ತಾನೆ. ಇಷ್ಟೊಂದು ಜನ ಸಾವಿಗೆ ನಾನು ಕಾರಣ ಆಗ್ತೀನಲ್ಲ ಅಂತ ಅನ್ಬಿಟ್ಟು ಗಾಬರಿಗೆ ಮತ್ತೆ ಇಲ್ಲ ಇನ್ನೊಂದ್ ಸ್ವಲ್ಪ ಹುಡುಕ್ಬೇಕು ಅಂತ ಅನ್ಬಿಟ್ಟು ಅಂತ ಹಂತದಲ್ಲಿ ಇದನ್ನ ಹೇಳಿರೋದು ರಾಮಾಯಣದಲ್ಲಿ. ಅದನ್ನ ಅನಿರ್ವೇದ ಅಂತ ಕರೀತಾರೆ. ವೇದ, ನಿರ್ವೇದ, ಅನಿರ್ವೇದ ಅಂತ. ಅನಿರ್ವೇದ ಅಂದ್ರೆ ಈ ಆಶೆಯಿಂದ ಅಥವಾ ಒಂದು ಹುಮ್ಮಸ್ಸಿನಿಂದ ಹುಟ್ಟಿದ ಇದು ನಿರಾಶೆಯಿಂದ ಬಾಡಿ ಹೋದಾಗ ಆಗ್ಲೂ ಉತ್ಸಾಹ ತಂದ್ಕೊಳ್ಳೋದಿದೆಯಲ್ಲ, ಅದನ್ನ ಅನಿರ್ವೇದ ಅಂತಾರೆ. ಆದ್ದರಿಂದ ಇವನು ವಾಲ್ಮೀಕಿ ಆದಿಕವಿ ಹೇಳಿರೋದೇನಂದ್ರೆ ಅನಿರ್ವೇದ ಶ್ರೇಯೋ ಮೂಲಃ. ಹಾಗೆ ನಮ್ಮ ಬದುಕಿನಲ್ಲೂ ನಾವು ಏನೋ ಅನ್ಕೊಂಡಿರ್ತೀವಿ, ಅವ್ನು ತುಂಬಾ ಒಳ್ಳೆಯವನು ಅನ್ಕೊಂಡು ಅವ್ನಿಂದ ಹೋಗಿರ್ತೀವಿ, ಅವ್ನು ನಮ್ಮ ಮೋಸ ಮಾಡ್ಬಿಡ್ತಾನೆ, ಅವಾಗ ನಿರ್ವೇದ ಆಗ್ಬಿಡ್ತೀನಿ ನಾನು. ಮಾನವರನ್ನೇ ಪ್ರೀತಿಸ್ಕೊಡುದು, ಯಾರನ್ನೂ ಪ್ರೀತಿಸ್ಕೊಡುದು ಅನ್ನೋ ಅಷ್ಟು ಟೋಟಲ್ ನೆಗೆಟಿವಿಟಿಗೆ ಹೋಗ್ತೀನಿ. ಅಂದ್ರೆ ಹೋಪ್ ಕ್ರಿಯೇಟ್ಸ್ ಹೋಪ್ಲೆಸ್ನೆಸ್. ಆ ಹೋಪ್ಲೆಸ್ನೆಸ್ ನಿರ್ವೇದ. ಆ ಹೋಪ್ಲೆಸ್ನೆಸ್ ನ ಮತ್ತೆ ಹೋಪ್ ಆಗಿಸೋದಿದೆಯಲ್ಲ, ಅದು ಅನಿರ್ವೇದ. ಆ ಅನಿರ್ವೇದದಿಂದಲೇ ಮಂಗಳ ಉಂಟಾಗುತ್ತೆ ಅಂತ ಎಷ್ಟು ಚೆನ್ನಾಗಿ ಹೇಳಿದಾನೆ ವಾಲ್ಮೀಕಿ. ಅಂದ್ರೆ ಯಾರಿಗೆ ಮಂಗಳ ಉಂಟಾಯ್ತು? ಆಂಜನೇಯಂಗಾಯ್ತಾ? ಆಯ್ತು. ರಾಮಂಗಾಯ್ತಾ? ಆಯ್ತು. ತನಗೂ ಲೋಕಕ್ಕೂ ಎಲ್ಲಕ್ಕೂ ಮಂಗಳವಾಗುವಂಥದ್ದು ಅನಿರ್ವೇದದಿಂದ ಬರುತ್ತೆ ಹೊರತು ಹುಸಿ ಹುಮ್ಮಸ್ಸಿನಿಂದ ಬರೋದಿಲ್ಲ ಅಂತ. ಅದಕ್ಕೆ ನಾವು ಕಾವ್ಯ ಓದ್ಬೇಕಾದ್ರೆ ನಾನು ನಿಘಂಟು ಇಟ್ಕೊಂಡು ಓದಕ್ ಆಗಲ್ಲ ಅಂತ. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವಶನ್. ಅಂದ್ರೆ ಇಂಗ್ಲಿಷ್ ನಲ್ಲಿ ಹೇಳಿ ನೀನೇನ್ ಪ್ರಶ್ನೆ ಕೇಳ್ಬೇಡ ಅಂತಲ್ಲ, ಏನೋ ಮಾತಾಡ್ಬಿಟ್ಟೆ ಅಷ್ಟೇ. ಇನ್ನಿಷ್ಟು ಪ್ರಶ್ನೆ ಕೇಳಿದ್ರೆ ನಂಗೆ ಇನ್ನೂ ಸಂತೋಷವೇ. ಉತ್ತರ ಹೇಳಿದೀನಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ. ಜನ ಕಡಿಮೆ ಬರಲಿ, ಇಟ್ ಡಸ್ ನಾಟ್ ಮ್ಯಾಟರ್, ಅದು ಏನ್ ಪರವಾಗಿಲ್ಲ. ಒಳ್ಳೊಳ್ಳೆ ಪ್ರಶ್ನೆಗಳು ಬಂದಿದೆಯಲ್ಲ, ನಾನು ಪ್ರಶ್ನೆಗಳಿಗೋಸ್ಕರ ಜನನ ಆಸೆ ಪಡೋದಷ್ಟೇ. ಅವರಿಂದ ನನ್ಗೇನು ಫೀಸ್ ಕೊಡ್ಬೇಕಾಗಿಲ್ಲ, ಉಪಚಾರ ಮಾಡ್ಬೇಕಾಗಿಲ್ಲ, ಉಪಕಾರ ಮಾಡ್ಬೇಕಾಗಿಲ್ಲ. ಪ್ರಶ್ನೆ ಕೇಳೋದೇ ನೀವು ಮಾಡೋ ದೊಡ್ಡ ಉಪಕಾರ. ಯಾಕೆಂದ್ರೆ ನಾನು ಸುಮ್ಮನೆ ಕೂತಿರೋ ಆಲೋಚನೆ ಒದಗಿಸ್ತಿರ್ತದೆ. ಮುಂದಿನ ಪ್ರಶ್ನೆ. ಸರ್ ನಮಸ್ತೆ ಸರ್, ನಾನು ಶರಣಪ್ಪ ಸರ್. ಹೇಳಿ ಶರಣಪ್ಪ. ಸರ್, ಉತ್ಸಾಹ ಪಂಚೇಂದ್ರಿಯಗಳಿಗೆ ನೇರ ಸಂಪರ್ಕ. ಆ ಪಂಚೇಂದ್ರಿಯಗಳಿಗೆ ಉತ್ಸಾಹ ಮಾಡಬೇಕಾದ್ರೆ ಅವೇ ಮೂಲಕ, ಆದ್ರೆ ಕರ್ಮಾಂಗಗಳಿಗೆ ಅದು ಉಪಯೋಗ ಆಗುತ್ತೆ ಸರ್. ಹಾಗಾಗಿ ಆ ರಿಲೇಷನ್ ಇದೆಯಲ್ಲ ಸರ್, ಅದು ಬಹಳ ತುಂಬಾ ಅತ್ಯುತ್ತಮವಾಗಿ ಬಂದಿದೆ ಸರ್. ಅದು ಬಹಳ ಚೆನ್ನಾಗಿದೆ. ನಮ್ಗೆ ಅದು ಉತ್ಸಾಹ ಮೂಡ್ಬೇಕಾದ್ರೆ ಈ ಪಂಚೇಂದ್ರಿಯಗಳು ಕರ್ಮಾಂಗಗಳು ನಮಗೆ ಕಲ್ಪನೆಗೆ ಬರಲ್ಲ. ಅದು ತುಂಬಾ ಅರ್ಥಗರ್ಭಿತವಾಗಿ ಹೇಳಿದರೆ ಸರ್. ಅದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಆಮೇಲೆ ಹೇಳ್ಬಿಡ್ತೀನಿ, ಒಂದ್ ನಿಮಿಷ ಶರಣಪ್ಪ, ಆಮೇಲೆ ಹೇಳಿ ನೀವು, ನಾ ಕೇಳಿಸ್ಕೊತೀನಿ. ಇದೊಂದು ಸ್ವಲ್ಪ ಕೇಳ್ಬಿಡಿ, ಮರ್ತು ಹೋಗುತ್ತೆ ನನ್ಗೆ. ಏನಪ್ಪಾ ಅಂದ್ರೆ ಕೆಲವು ಕೆಲಸಗಳಿಗೆ ಉತ್ಸಾಹ ಬೇಕಾಗಿಲ್ಲ. ಈಗ ಉದಾಹರಣೆಗೆ ನಾನು ಧ್ಯಾನ ಮಾಡ್ತಾ ಕೂತ್ಕೋತೀನಿ ಅಂತ ಇಟ್ಕೊಳ್ಳೋಣ. ಧ್ಯಾನ ಅನ್ನೋದು ಕೆಲಸ ಅಲ್ಲ, ಈಗ ಇರೋ ಪ್ರಪಂಚ ಮರೆಯೋದು. ಆದ್ದರಿಂದ ಪ್ರಪಂಚದ ಸಂಪರ್ಕದಿಂದ ನನಗೆ ಆ ಪ್ರಕೃತಿಯ ಅನಂತತೆ ಜ್ಞಾಪಕ ಬರ್ಬೇಕೆ ಹೊರತು ಅದರಿಂದ ಏನು ನಮ್ಗೆ ಆಗ್ಬೇಕಾಗಿಲ್ಲ. ಹಾಗಾಗಿ ಕೆಲವು ಕೆಲಸಗಳಿಗೆ ಉತ್ಸಾಹ ಬೇಕಾಗೇ ಇಲ್ಲ. ಇನ್ ಕೆಲವು ಕೆಲಸಗಳಿಗೆ ಉತ್ಸಾಹ ಬೇಕಿಲ್ಲ. ಯಾವ್ದು ಅಂದ್ರೆ ನಾವು ಮಾಡಿ ಮಾಡಿ ರೂಢಿಯಾಗಿದೆ. ರೂಢಿ ಆಗ್ತಿರುವಾಗ ಅದೇನ ಕೆಲಸ, ಈಗ ಹೆಣ್ಮಕ್ಳು ಅಡುಗೆ ಮಾಡೋದಿದೆಯಲ್ಲ, ನನ್ಗೆ ಅದು ಎಲ್ಲಿ ತಪ್ಪು ಮಾಡ್ತೀನೋ ಅನ್ನೋ ಭಯ. ಅವರು ಮಾಡಿ ಮಾಡಿ ರೂಢಿ ಆಗ್ಬಿಟ್ಟಿದೆ. ಅವಾಗ ಅವ್ರಿಗೆ ಉತ್ಸಾಹ ಬೇಕಾಗಿಲ್ಲ. ಸ್ವಲ್ಪ ಮಟ್ಟಿಗೆ ಸಾಕು, ಬೇಕಾಗಿಲ್ಲ ಅಂದ್ರೆ ಸ್ವಲ್ಪ ಬೇಕು, ಮಾಡ್ಬೇಕು ಅನ್ನೋ ಬೇಕಲ್ಲ, ಆದ್ರೆ ಹೆಚ್ಚು ಉತ್ಸಾಹ ಬೇಕಾಗಿಲ್ಲ. ಆದ್ರಿಂದ ಉತ್ಸಾಹ ಜಗತ್ತಿನಿಂದ ಬರುತ್ತೆ ಅಂತ ಅನ್ನೋ ಹೇಗೆ ಸತ್ಯವೋ, ಉತ್ಸಾಹ ಎಲ್ಲ ಸಂದರ್ಭದಲ್ಲೂ ಅನಿವಾರ್ಯ ಅಗತ್ಯ ಅನ್ನೋದು ಕೂಡ ಸರಿಯಾದ್ದಲ್ಲ ಅಂತ ಈಗ ಹೇಳಿದೀವಿ. ಹೇಳ್ತಿದ್ರಿ ಆಮೇಲೆ ನಿಜ, ಅದು ನಿಮ್ಗೆ ಅದು ಆಶ್ಚರ್ಯವಾಗಿ ಕಂಡಿದೆ. ಜ್ಞಾನೇಂದ್ರಿಯದ ಮೂಲಕನೇ ಉತ್ಸಾಹ ಬರುತ್ತೆ, ಕರ್ಮೇಂದ್ರಿಯನೇ ಬಳಕೆ ಮಾಡುತ್ತೆ. ಜ್ಞಾನೇಂದ್ರಿಯ ಗಂಡ ಸಂಪಾದನೆ ಮಾಡ್ತಾನೆ, ಕರ್ಮೇಂದ್ರಿಯ ಹೆಂಡತಿ ಖರ್ಚು ಮಾಡ್ತಾಳೆ. ಎಲ್ಲ ಹೋಗ್ಬಿಟ್ಟಿದೆ ಇವಾಗ. ಸುಮ್ನೆ ಒಂದು ಕ್ರೂಡ್ ಉದಾಹರಣೆ. ನೆನ್ನೆಯಿಂದ ಬಹಳ ಬ್ಯುಸಿಯಾಗಿ ಬೇರೆ ಬೇರೆ ಕಡೆಯಲ್ಲಿ ಸುಮಾರು ಕಿಲೋಮೀಟರ್ಗಳು ಪ್ರಯಾಣ ಮಾಡಿ ಸುಸ್ತಾಗಿದ್ದೀರಾ, ಆದ್ರೂ ಆ ಉತ್ಸಾಹ ಕಡಿಮೆ ಆಗಿಲ್ಲ. ಅಲ್ಲಿ ನಿಮ್ಮ ಕರ್ಮಾಂಗಗಳಿದಾವಲ್ಲ, ಆ ಕರ್ಮ ಅವು ಉತ್ಸಾಹ ಕೊಟ್ಟಿದೆ ನಿಮ್ಗೆ ಪಂಚೇಂದ್ರಿಯಗಳಿಗೆ ಅಂತ ನಾನು ರಿವರ್ಸ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲ, ಅದೇನಾಗಿದೆ ಅಂತಂದ್ರೆ ಆಕ್ಚುಲಿ ನಾನು ಕೈ ಕಾಲು ಕೆಲಸ ಮಾಡ್ತಾನೆ ಇರುತ್ತೆ, ಅಲ್ಲಿ ಮಗುನ ಆಡಿಸ್ತಿರ್ತೀನಿ. ಆದ್ರೆ
ಒಳಗಡೆ ಏನ್ ಕೆಲಸ ಮಾಡ್ತಿರುತ್ತೆ ಅಂತಂದ್ರೆ ನಾನು ಏನ್ ಹೇಳ್ಬೇಕು ಅನ್ನೋದು ಒಳಗಡೆ ಕೆಲಸ ಮಾಡ್ತಾನೆ ಇರುತ್ತೆ. ಇಲ್ಲದೆ ಹೋದ್ರೆ ಇಷ್ಟು ಉತ್ಸಾಹ ಬರಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನನಗೆ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ನೋದು ಆ ಪ್ರಜ್ಞೆ ಬಂದ್ಬಿಟ್ರೆ ಕೆಲಸ ಆಯಾಸ ತಂದು ಕೊಟ್ಬಿಡುತ್ತೆ. ಅದು ನಾನು ಮುಂದಿನ ಉಪನ್ಯಾಸದಲ್ಲಿ ಇನ್ನೂ ವಿಸ್ತಾರ ಮಾಡ್ತೀನಿ. ಅದನ್ನೇ ಬಸವಣ್ಣವ್ರು ಹೇಳಿರೋದು, ಮಾಡಿದೇನೆಂಬುದು ಮನದಲ್ಲಿ ಹೊಡೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ನಾನು ಮಾಡ್ತಿರುವ ಕೆಲಸ ಸಾರ್ಥಕವಾದದ್ದು ಅಂದಾಗ ಉತ್ಸಾಹ ಬರುತ್ತೆ. ನಾನ್ ಮಾಡ್ತಿರೋ ಕೆಲಸ ನಂಗೆ ಆಯಾಸ ಅಂತಂದ್ರೆ, ಈಗ ನೋಡಿ ಯಾರಿಗಾದ್ರು ಶೇಕ್ ಹ್ಯಾಂಡ್ ಮಾಡ್ತೀರಾ, ಶೇಕ್ ಹ್ಯಾಂಡ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಅವಾಗ ನನ್ಗೆ ರಕ್ತ ಸಂಚಾರ ಆಗುತ್ತೆ. ನನ್ನ ಸ್ನೇಹಿತರನ್ನ ಮುಟ್ಬಿಟ್ಟೆ ನಾನು ಶೇಕ್ ಹ್ಯಾಂಡ್ ಮಾಡಿದೆ ಅಂತ, ಅದ್ ಬಿಟ್ಬಿಟ್ಟು ಅಯ್ಯೋ ಅವರು ಕೈ ಕೊಟ್ರು ನಾನು ಕೈ ಕೊಟ್ಟೆ ಅಂದ್ರೆ ಕೈ ನೋವು ಬರುತ್ತೆ ಅಷ್ಟೇ. ಹಾಗಾಗಿ ಕೈ ಕುಲುಕು ಕೈ ನೋವಾಗುತ್ತೋ ಅಥವಾ ರಕ್ತ ಪರಿಚಲನೆ ಹೇಳಿ ಉತ್ಸಾಹ ತಂದ್ಕೊಡುತ್ತೋ ಅದನ್ನ ಯಾರು ನಿರ್ಧಾರ ಮಾಡೋರು? ನಾನು ಅಲ್ಲ, ನೀವು ಅಲ್ಲ, ನಮ್ಮ ಸಂಸ್ಕಾರ ಅಷ್ಟೇ. ಕರ್ಮೇಂದ್ರಿಯಗಳಿಂದ ಜ್ಞಾನೇಂದ್ರಿಯಕ್ಕೆ ಬಂದಿದ್ದಲ್ಲ, ಜ್ಞಾನೇಂದ್ರಿಯದ ಎಚ್ಚರವನ್ನ ಕರ್ಮೇಂದ್ರಿಯ ತಪ್ಪಿಸದೇ ಇದ್ದದ್ದಕ್ಕೆ ಅಂತ ನನ್ನ ಇಂಟರ್ಪ್ರಿಟೇಷನ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಹಾಗೆ ದಣಿವು ಇದೆ, ಈಗಲೂ ಇದೆ. ಆದ್ರೆ ಅದು ಉತ್ಸಾಹ, ದಣಿವೇ ಬೇರೆ, ಉತ್ಸಾಹವೇ ಬೇರೆ. ಭಾಗ 2 ಮುಂದಿನ ಭಾನುವಾರ, ಮುಂದಿನ ಸೋಮವಾರ ಇರ್ತೀವಿ. ಈಗಲೇ ಹೇಳ್ಬಿಡ್ತೀವಿ, ಯಾಕೆಂದ್ರೆ ಭಾನುವಾರ ನಾನು ಇನ್ನೆಲ್ಲ ಹೋಗ್ಬೇಕಾಗಿರೋದ್ರಿಂದ ಭಾನುವಾರ ನಾನು ಮಾಡೋಕೆ ಆಗ್ತಾ ಇಲ್ಲ. ಅದರಿಂದ ಮುಂದಿನ ಸೋಮವಾರ ಉತ್ಸಾಹದ ಭಾಗ 2 ಬರುತ್ತೆ. ದಯವಿಟ್ಟು ಉತ್ಸಾಹದ ಭಾಗ 1ನ್ನ ಕೇಳಿರೋರು ಕೂಡ ಇನ್ನೊಂದ್ಸರಿ ಕೇಳ್ಕೊಂಬಂದ್ರೆ ಪ್ರಶ್ನೆ ಕೇಳಕ್ಕೆ ಭಾಗವಹಿಸೋಕೆ ಅನುಕೂಲ ಆಗುತ್ತೆ. ಇಲ್ಲೇ ಇದ್ರೆ ಅದು ನಿನ್ನೆಗೆ ಇಂದಿಗೆ ಇರಲಿ ನಾಳೆಗೆ ಅಂದ್ರೆ ಅದು ನಿನ್ನೆ ಇಂದು ನಾಳೆ ಹೋಗಿ ನಾನು ಮತ್ತೆ ಯಥಾ ಪ್ರಕಾರ ಶೂನ್ಯ ಸಿಂಹಾಸನಾಧೀಶ್ವರನಾಗ್ತೀನಿ. ಇನ್ಯಾವುದು ಪ್ರಶ್ನೆ ಇಲ್ಲದೆ ಇದ್ರೆ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಇಲ್ಲ ಅಂತಂದ್ರೆ ಗ್ರೂಪಲ್ಲಿ ಕೂಡ ಹಾಕಿ ಭಾಗವಹಿಸಿ ಅಂತ ಹೇಳ್ತಾ, ಮತ್ತೆ ಉತ್ಸಾಹದಿಂದ ಮುಂದಿನ ವಾರ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರೋಣ ಅಂತೇಳಿ ಸ್ವಾಗತಿಸ್ತಾ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ. ನಾವು ಈ ಉಪನ್ಯಾಸಗಳು ಸರ್ಕಸ್ ನೋಡ್ದಾಗಲ್ಲ. ಒಬ್ಬ ಮಾಡಿರೋ ಸರ್ಕಸ್ನ ಕಸರತ್ತನ್ನು ಮರೆತರು ಇನ್ನೊಬ್ಬ ಬಂದು ಸರ್ಕಸ್ನ ಅಪ್ರಿಶಿಯೇಟ್ ಮಾಡ್ಬೋದು, ಇನ್ನೊಬ್ಬ ಮಾಡಿದ್ದು. ಇದು ಹಾಗಲ್ಲ, ಇದು ಕಂಟಿನ್ಯೂಟಿ ಆಫ್ ಥಾಟ್ ಇದೆ. ಅದಕ್ಕೆ ಬಹಳ ಜನಕ್ಕೆ ಕಷ್ಟ ಆಗಿರೋದು. ಏನಂತಂದ್ರೆ ಇಷ್ಟೊತ್ತು ಕೇಳ್ಬೇಕಲ್ಲ ಇವ್ರ ಮಾತನ್ನ ಅಂತ. ನಾನು ಏನ್ ಮಾಡ್ಲಿ, ಅದು ವಿಷಯ ಇರೋದು ಹಾಗೆ. ಸರ್ಕಸ್ ನೋಡೋದೇ ಬೇರೆ, ಸಿನಿಮಾ ನೋಡೋದೇ ಬೇರೆ. ಸರ್ಕಸ್ ನೋಡಿದಾಗ ಸಿನಿಮಾನ 5 ನಿಮಿಷಕ್ಕೂ ಬಿಟ್ಬಿಟ್ಟು ಹೋಗಿ ನೋಡಿದ್ರೆ ಅವಾಗ ಸಿನಿಮಾದ ಕಥೆ ಎಲ್ಲ ಅರ್ಥ ಆಗುತ್ತೆ, ಆಗೋದಿಲ್ಲ. ಹಾಗಾಗಿ ಸಿನಿಮಾ ನೋಡೋ ರೀತಿಯಲ್ಲಿ ನೋಡ್ಬೇಕೆ ಹೊರತು ಇದನ್ನ ಸರ್ಕಸ್ ನೋಡೋ ರೀತಿಯಲ್ಲಿ ನೋಡ್ತೀನಿ ಅಂದ್ರೆ ಐ ಆಮ್ ಸಾರಿ, ನನ್ಗೇನ್ ತೊಂದರೆ ಇಲ್ಲ. ಆದ್ರೆ ನಿಮ್ಮ ಕೆಲಸ ಅಲ್ಲಿಗೆ ದಾರಿ ಮಾಡ್ಕೊಡುದಿಲ್ಲ. ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಿಮ್ಗೂ ಉತ್ಸಾಹ ಇದ್ರೆ. ನಾನು ಒತ್ತಾಯ ಮಾಡೋದಿಲ್ಲ, ಯಾರಿಗೂ ಉತ್ಸಾಹ ತಂದ್ಕೊಳ್ಳಿ ಅಂತ ಹೇಳೋದೇ ಇಲ್ಲ. ನಾನು ಉತ್ಸಾಹವಾಗಿ ತೋರಿಸಿದ್ದೀನಿ, ನಿಮ್ಮ ಉತ್ಸಾಹ ನಿಮಗೆ ಸೇರಿ. ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ.